ತಂದೆ ತಾಯಿಗಳು ಅಷ್ಟಾಗಿ ಓದ್ದವರಲ್ಲ, ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು. ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ, ನಾನು ಓದಿದ್ದೀನಿ ಅಂತ. ಬೇರೆ ನಮಗಿನ ಸಹಪಾಠಿಗಳು ಅವರು ಏನು ಓದ್ದಲೇ ಇದ್ದರೆ ಒಂದು ಹೋಟ್ಲಲ್ಲೋ ಮತ್ತೊಂದು ಬಂದು ಬೆಂಗಳೂರಲ್ಲಿ ಸೇರಿಕೊಂಡು ಹಬ್ಬಗಳಿಗೆ ಬಂದಾಗ ಅವರು ನಾವು ಅಭಿನಂದನೆ ಮಾಡೋಂಥ ಪರಿಸ್ಥಿತಿ. ಈಗ ಗಂಡು ಮಕ್ಕಳು ಮಾತಾಡುವ ಶೈಲಿನೇ ಬೇರೆ, ಮೃದು ಸ್ವಭಾವದಲ್ಲಿರುವ ಹೆಣ್ಣುಮಕ್ಕಳು ಮಾತಾಡುವ ಸಂಸ್ಕೃತಿಯೇ ಬೇರೆ. ಎಲ್ಲೋ ಒಂದು ಹತ್ರ ಅದು ನಮಗೆ ಆ ಮೋಟಿವೇಶನಲ್ಲೂ ಹೌದು ಅನಿಸ್ತು. ಪ್ರಜಾವಾಣಿ ಪೇಪರಲ್ಲಿ ಸಣ್ಣದಾಗಿ ಹೋಗಿ ಅದಕ್ಕೂ ದುಡ್ಡು ಕಟ್ಟಿಬಿಟ್ಟು ಎಷ್ಟು ಮಹಿಳಾ PG ಹಾಸ್ಟೆಲ್ಲು ವ್ಯವಸ್ಥೆ ಸಂಪರ್ಕಿಸಿ ಅಂತ ಕೊಡ್ತಾ ಇದ್ವಿ. ಅದು ಒಂದು ಪ್ರತಿ ಭಾನುವಾರನೋ ಶನಿವಾರನೋ ಅಡ್ವರ್ಟೈಸ್ ಬರೋದು. ಹೊರಗಡೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಳ್ಳು ಬೀರ್ತಕ್ಕಂಥ ಪದ್ಧತಿಯನ್ನು PGಯಲ್ಲಿ ಸ್ಟಾರ್ಟ್ ಮಾಡಿಸ್ತೀವಿ. ಯಾಕಂದರೆ ಅವರು ಮನೆಯಲ್ಲಿದ್ದೀವಿ ಅನ್ನೋಂಥ ಫೀಲಿಂಗ್ ಬರಬೇಕು ಅಂತ. PG ಅಂದರೆ ಇಲ್ಲಿ ಮಾಮೂಲಾಗಿ ನಡೆಸ್ತಿದ್ದೆ. ಉದ್ದಿಮೆ ಮಟ್ಟದಲ್ಲಿ ನಂದು ಪ್ರಾರಂಭವಾಗಿದ್ದು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲಿಂದ. ಪ್ರಾಮಾಣಿಕ ಒಂದು ಬೆಲೆ ಏನಾಯಿತು, ನನ್ನ ಜೀವನವನ್ನೇ ಪರಿವರ್ತನೆ ಮಾಡಿ. ಪ್ರತಿದಿನ ಒಬ್ಬ ನರ್ಸು ಒಬ್ಬ ಪೇಷಂಟ್ ICUನಲ್ಲಿರ್ತಕ್ಕಂಥ ಪೇಷಂಟ್ ಮುಂದೆ ನಿಂತ್ಕೊಂಡು ಅವರು ದಣಿದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಿಸಿ ಊಟ ರೆಡಿ ಇರಬೇಕು. ಎಲ್ಲೋ ಒಂದು ಹತ್ರ ಅವ್ರು ಮಾಡ್ತಕ್ಕಂಥ ಸೇವೆಗಿನ್ನ ನಮ್ಮದೇನು ದೊಡ್ಡದಲ್ಲ. ನನ್ನ ಒಂದು ಥಾಟ್ ಹೆಂಗಿತ್ತು ಅಂದರೆ, ಒಂದು ದೂರದಲ್ಲಿ ನನಗೊಂದು ಗುಡ್ಡ ಕಾಣ್ತಾ ಇದೆ, ಆ ಗುಡ್ಡಕ್ಕೆ ಒಂದು ದಾರ ಕಟ್ಟಿದ್ದೀನಿ, ಬಂದರೆ ಗುಡ್ಡ, ಹೋದರೆ ದಾರ. ಈ ರೀತಿ ಥಿಂಕ್ ಮಾಡಿದೆ. ಆತ್ಮೇರೆ ಶರಣಾರ್ಥಿ ಸಾಧಕರ ಹುಡುಕಾಟದಲ್ಲಿ ಬೆಂಗಳೂರಿನ ವಿಜಯನಗರ ಪ್ರದೇಶದಲ್ಲಿ ಸುತ್ತಾ ಇರಬೇಕಾದಾಗ ಅಲ್ಲಿ ಜಾಹೀರಾತುಗಳು, ಫಲಕಗಳು, ಆಶ್ರಯ ಮಹಿಳಾ PG, ಆಶ್ರಯ ಹುಡುಗಿಯರ ವಸತಿ ನಿಲಯ, ಈ PG ಕಾನ್ಸೆಪ್ಟ್ ಇದೆಯಲ್ಲ, ಪೇಯಿಂಗ್ ಗೆಸ್ಟ್ ಕಾನ್ಸೆಪ್ಟ್ ಇದೆಯಲ್ಲ, ಇದೊಂದು ಉದ್ಯಮವಾಗಿ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ, ಬೇರೆ ಬೇರೆ ಕಾರಣಗಳಿಂದ ಶಾಲಾ ಕಾಲೇಜುಗಳ ಜೊತೆಗೆ ತರಬೇತಿಗೆ ಬರುವಂಥವ್ರಿಗೆ ಮನೆ ಊಟ ಬೇಕು, ಮನೆ ವಾತಾವರಣ ಇರಬೇಕು ಅನ್ನೋದಕ್ಕೆ ಒಂದು ಕಲ್ಪನೆ ಹುಟ್ಟಾಕ್ತು. ಆದರೆ ವಿಮೆನ್ PG ಇದ್ದಾಗ ಭಾಳಷ್ಟು ರಿಸ್ಕ್ ಇರುತ್ತೆ, ರಿಸ್ಕ್ ಫ್ಯಾಕ್ಟರ್ ಭಾಳ ಇರುತ್ತೆ. ಬೆಂಗಳೂರಿನಂತಹ ಸಿಟಿಯಲ್ಲಿರುವಂಥ ಎಲ್ಲ ರಿಸ್ಕ್ ಫ್ಯಾಕ್ಟ್ರ್ಗಳನ್ನು ಇಟ್ಕೊಂಡು ವಿಜಯನಗರದ ಅರುಣ್ ಕುಮಾರ್ ಅವರಿಗೆ ಆಶ್ರಯ PG ಒಂದು ಮುಖ ಆದರೆ, ಬಸವತತ್ವ, ವಚನಗಳ ಪ್ರಚಾರ, ಬಸವಣ್ಣನವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದು, ಮಾಸಿಕ ಶಿವಾನುಭವ ಗೋಷ್ಠಿ, ಹೀಗೆ ಹಲವು ಕಾರಣಗಳಿಂದ ಅವರು ಮಾಧ್ಯಮಗಳ ಹೀರೋ. ನಾಡಿನ ಎಲ್ಲ ಮೀಡಿಯಾಗಳು ಅವರನ್ನು, ಅವರ ಹೀರೋಯಿಕ್ ಗುಣಗಳನ್ನು ಶೋಕೇಸ್ ಮಾಡಿದ್ದಾವೆ. ಕಾರಣ ಏನಂತಂದರೆ, ಅವರು ಅಷ್ಟು ಒಂಥರ ಈ ಉದ್ಯಮದಲ್ಲೂ ಕೂಡ ಹಿಂಗೆ ಬೆಳಿಬೋದಾಗಿತ್ತೇನು. ಮೂಲತಃ MA ಇತಿಹಾಸ ಓದಿ ಪ್ರಾಧ್ಯಾಪಕರಾಗಬೇಕಾಗಿದ್ದ ಅವರು ಅನಿರೀಕ್ಷಿತವಾಗಿ ಉದ್ಯಮಕ್ಕೆ ಬಂದರು. ಇದಕ್ಕೊಂದು ಗೌರವ, ಘನತೆ, ಸಂಪೂರ್ಣ ಮಹಿಳಾ ಪೇಯಿಂಗ್ ಗೆಸ್ಟ್ಸ್ ಜೊತೆಗೆ ಪಕ್ಕಾ ಸಸ್ಯಾಹಾರ, ಇದನ್ನು ವೃತ್ತಿಯಾಗಿ ಮಾಡಿಕೊಂಡು ಬಸವತತ್ವ, ಶರಣತತ್ವ ಪ್ರಚಾರವನ್ನು ಪ್ರವೃತ್ತಿಯಾಗಿ ಮಾಡಿಕೊಂಡಿರುವಂಥ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಈ ವಚನವಾಹಿನಿಯ ಪರವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿಗಳು. ನೀವು ಬಾಲ್ಯ ಎಲ್ಲ ಚಿತ್ರದುರ್ಗ ಪ್ರದೇಶ ಒಂದು ಹಳ್ಳಿಯಲ್ಲಿ ಕಳೆದ್ರಿ, MA ಹಿಸ್ಟ್ರಿ ಮಾಡಿಕೊಂಡ್ರಿ, ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದ್ರಿ. ಅವತ್ತಿನ ಸ್ಥಿತಿ ಹೇಗಿತ್ತು, ಕಾರಣ ಏನು? ಸರ್, ನಾನು ನಿಜವಾಗಿಯೂ ಸಹ ಹೇಳಬೇಕು ಅಂದರೆ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಗಜ್ಗಾನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಿಂದ ಬಂದಂಥವನು. ತಂದೆ ತಾಯಿಗಳು ಅಷ್ಟಾಗಿ ಓದ್ದವರಲ್ಲ, ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು. ನನ್ನ 9 ತಿಂಗಳು ಮಗು ಇದ್ದಾಗಲೇ ನನ್ನ ತಾಯಿ ತಂದೆ ಪೋಷಕರಾದ ನಮ್ಮ ಅಜ್ಜಿ ಊರಲ್ಲಿ, ಅದು ಚಿಕ್ಕಗೊಂಡನಹಳ್ಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥದ್ದು, 9 ತಿಂಗಳು ಮಗು ಇದ್ದಾಗೆ ನನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು. ಸೊ ನಮ್ಮ ಮಾವಂದಿರು ಸ್ವಲ್ಪ ವಿದ್ಯಾವಂತರು, ಹಾಗೂ ಅವರು ಸರ್ಕಾರಿ ನೌಕರರಲ್ಲಿರೋಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ತಾಯಿಯ ಆಸೆಯಂತೆ ಅವರು ನನಗೆ ಪಾಲನೆ ಮತ್ತು ಪೋಷಣೆ ಮಾಡಿದ್ದು. ನಾನು PUC ಓದೋವರೆಗೂ ಚಿಕ್ಕಗೊಂಡನಹಳ್ಳಿಯಲ್ಲೇ ನನ್ನ ಬಾಲ್ಯ ಜೀವನವನ್ನು ಕಳೀತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ನಮ್ಮ ಮಾವನವರ ಮನೆಯಲ್ಲೇ ನಾನು BAಯನ್ನು ಮುಗಿಸ್ತಕ್ಕಂಥ ಸಂದರ್ಭ. ಸೊ ಅದಾದ ಮೇಲೆ ನಾನು MA ಮಾಡಲಿಕ್ಕೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ, ಸೊ ವಯಸ್ಸು 24-23 ಆಸುಪಾಸಿನಲ್ಲಿ ಏನಾದರೂ ದುಡಿಮೆ ಮಾಡಬೇಕು ಅನ್ನುವಂಥದ್ದು.
ಯಾವುದಾದ್ರೂ ಕೆಲಸ ಹುಡುಕಬೇಕು ಅನ್ನುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಹಂಬಲ ಏನು ಅಂದರೆ ಬೆಂಗಳೂರಲ್ಲಿ ಏನಾದರೂ ಕೆಲಸ ಸಿಗುತ್ತೆ, ಎಲ್ಲ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಗಾರ್ಮೆಂಟ್ಸು ಮತ್ತೊಂದು ಬೆಂಗಳೂರಿಗೆ ಹೋದರೆ ಏನಾದರೂ ಒಂದು ನಾವು ಹುಡುಕ್ಕೋಬೋದು. ಏನು ಮಾಡ್ತೀರ ಊರಲ್ಲಿ, ಇಲ್ಲಿ ರೈತಾಪಿ ಕೆಲಸ ನಮಗೆ ಗೊತ್ತಿಲ್ಲ, MA ಮಾಡಿಬಿಟ್ರಿ, MA ಮಾಡ್ಕೊಬಿಟ್ಟಿದ್ದೀವಿ. ನೋಡಲಿಕ್ಕೆ ಇದು ಹಿರಿಮೆ MA ಅನ್ನುವಂಥದ್ದು. ಒಳಭಾಗದಲ್ಲಿ ನೋಡಿದರೆ ಆತಂಕ, ಯಾಕಂದರೆ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ, ನಾನು ಓದಿದ್ದೀನಿ ಅಂತ. ಬೇರೆ ನಮಗಿನ ಸಹಪಾಠಿಗಳು ಅವರು ಏನು ಓದ್ದಲೇ ಇದ್ದರೆ ಒಂದು ಹೋಟ್ಲಲ್ಲೋ ಮತ್ತೊಂದು ಬಂದು ಬೆಂಗಳೂರಲ್ಲಿ ಸೇರಿಕೊಂಡು ಹಬ್ಬಗಳಿಗೆ ಬಂದಾಗ ಅವ್ರು ನಾವು ಅಭಿನಂದನೆ ಮಾಡೋಂಥ ಪರಿಸ್ಥಿತಿ. ಅಂದ್ರೆ ಸ್ವಾಭಿಮಾನ ಕಾಡ್ತದಲ್ಲ, ಓದಿರ್ತೀರಲ್ಲ, ಕರೆಕ್ಟ್, ಓದಿರ್ತೀರಿ, ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗಲ್ಲ. ಹೌದು. ಆದರೆ ಹೊಟ್ಟೆಪಾಡಿಗೆ ನೋಡಿದ್ರೆ ಏನೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ನೋಡಿದಾಗ ಎಲ್ಲ ಬೆಂಗಳೂರಿಗೆ ಹೋಗುವಂಥ ಸಂದರ್ಭ ಅನಿವಾರ್ಯವಾಗುತ್ತೆ. ಮೈಸೂರಿಂದ ನಾನು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದು 99ನೇ ಇಸ್ವಿನಲ್ಲಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತರ ರೂಮ್ನಲ್ಲಿ ಆಶ್ರಯ ಪಡಿತೀನಿ. ಸೊ ಆ ಸಂದರ್ಭದಲ್ಲಿ ಹುಡುಕಾಟ ಪ್ರಾರಂಭವಾಗುತ್ತೆ ಕೆಲಸಕ್ಕಾಗಿ. ಒಂದೆರಡು ಖಾಸಗಿ ಸಂಸ್ಥೆಗಳನ್ನು ಭೇಟಿ ಕೊಡುವಂಥದ್ದು. ಅದಾದ ನಂತರ ನನ್ನ ಗಮನಕ್ಕೆ ಬಂದಿದ್ದು KPTCLನಲ್ಲಿ ಒಂದು PRO ಅನ್ನುವಂತಹ ಒಂದು ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಟೆಕ್ನಾಲಜಿ ಬದಲಾವಣೆ ಆಗಿದೆ, ಈಗ ಎಲ್ಲ ಆನ್ಲೈನ್ ಸಿಸ್ಟಮು ಮಾಡಬೇಕು, ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಬೇಕು ಅಂತ SM ಕೃಷ್ಣ ಗೌರ್ಮೆಂಟ್ ಆ ಸಂದರ್ಭದಲ್ಲಿ. ಸೊ ಆ ಒಂದು ಹುದ್ದೆ ಇದೆ ಅಂತ ನನಗೆ ಗೊತ್ತಾಯಿತು. ತಕ್ಷಣ ನನ್ನ ಬಂಧುಗಳನ್ನ ಇವ್ರನ್ನೆಲ್ಲರನ್ನ ಅಪ್ರೋಚ್ ಮಾಡಿ ಆ ಒಂದು ಹುದ್ದೆನ ಪಡ್ಕೊಳ್ಳುವಲ್ಲಿ ನಾನು ಇಂಟರ್ವ್ಯೂ ಮುಖಾಂತರವಾಗಿ ಸಕ್ಸಸ್ ಆಗ್ತೀನಿ. ಸಕ್ಸಸ್ ಆಗಿ ನನಗೆ ಹುದ್ದೆನೋ ಸಿಕ್ಬಿಡ್ತು. ಊರಿನಲ್ಲಿ ಕೂಡ ಹೆಮ್ಮೆಯಾಗಿ ಎಲ್ಲರಿಗೂ ನನಗೆ ಒಂದು ಕೆಲಸ ಸಿಕ್ಬಿಟ್ಟಿದೆ ಅಂತ ಗೊತ್ತಾದ ನಂತರ ನನಗೆ ಗೊತ್ತಾಗುತ್ತೆ ಅದು ಗುತ್ತಿಗೆ ನೌಕರಿ, ಪರ್ಮನೆಂಟ್ ಅಲ್ಲ. ಯಾಕಂದರೆ ನನಗೆ ಕೆಲಸ ಸಿಗೋದೇ ದೊಡ್ಡ ಹಬ್ಬ ಆಗೋಗಿತ್ತು. ಆವಾಗೆಲ್ಲ ನಾನು ಹುಡುಕಾಟ ಸಂದರ್ಭದಲ್ಲಿ ಇದು 1 ವರ್ಷಕ್ಕೊಂದು ಸರಿ ರಿನ್ಯೂವಲ್ ಮಾಡ್ತಾರೆ, ಈ ರೀತಿ ಒಂದು 2-3 ವರ್ಷ ಮಾಡಿದ್ರೆ ನಿಮ್ಮನ್ನು ಪರ್ಮನೆಂಟ್ ಮಾಡ್ತಾರೆ ಅನ್ನುವಂಥ ಹಿರಿಯ ಅಧಿಕಾರಿಗಳ ಒಂದು ಆಶ್ವಾಸನೆ. ಸೊ ಎಲ್ಲ ಒಂದು ಹತ್ರ ನಂಬಿಕೆ, ಹೌದು ಏನೋ ಮಾಡ್ತಾರೆ. ಅತಿ ಕಡಿಮೆ ರೆಮ್ಯುನರೇಷನ್, ನಮಗೆ ಭಾಳ ಕಡಿಮೆ ಮೊತ್ತ ಕೊಡುವಂಥದ್ದು. ಗ್ರಾಜ್ಯುಯೇಟ್ಗಳು ಅವರಿಗೆ ಅವಶ್ಯಕವಾಗಿ ಬೇಕಾಗಿರುತ್ತೆ ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ. ಸೊ ನಾವು 1 ವರ್ಷ 2 ವರ್ಷ 3 ವರ್ಷ ಹೀಗೆ 4-6 ವರ್ಷ ಕಳೆದರೂ ಕೂಡ ಈ KPTCL ಇರ್ತಕ್ಕಂಥದ್ದು ಕಂಪನಿಗಳಾಗಿ ಬದಲಾವಣೆ ಆಯಿತು, ಎಕ್ಸ್ಕಾಮ್ಸ್ಗಳಾಗಿ. ಸೊ ಆ ಸಂದರ್ಭ ಬಂದರು, IAS ಆಫೀಸರ್ಗಳು ಬಂದರು. ಮೊದಲೆಲ್ಲ ಚೀಫ್ ಇಂಜಿನಿಯರ್ ಅಂಡರಲ್ಲಿ ನಡೀತಿರ್ತಕ್ಕಂಥ KPTCL ಒಂದೊಂದು ಕಂಪನಿಗಳು ಕೂಡ ಒಬ್ಬ IAS ಆಫೀಸರ್ ಅಂಡರಲ್ಲಿ ಬರುತ್ತೆ. IAS ಆಫೀಸರ್ಸ್ಗಳು ಅತಿ ಬುದ್ಧಿವಂತಿಕೆಯಲ್ಲಿ ಇವ್ರನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿದರೆ ಸರಿ ಹೋಗಲ್ಲ, ಇದು ಸ್ಯಾಂಕ್ಷನ್ ಪೋಸ್ಟ್ ಅಲ್ಲ, ಇದು ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥದ್ದಲ್ಲ, ಇದು ಇಂಡಿವಿಜುವಲಾಗಿ ಬರ್ತಕ್ಕಂಥದ್ದು ಅನ್ನುವಂತಹ ಈ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ನಮ್ಮನ್ನು ಎಲ್ಲೋ ಪರ್ಮನೆಂಟ್ ಮಾಡಲಿಕ್ಕೆ ಹಿನ್ನಡೆ ಆಯಿತು. ಮಾಡಂಗಿಲ್ಲ ಅಂತ 2004ರಲ್ಲಿ ಗೊತ್ತಾಯಿತು. ತಕ್ಷಣ ಹೈಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ನಮಗೆ ಅವತ್ತು ಸ್ಟೇ ಸಿಗುತ್ತೆ. ಈ ಒಂದು ಹುದ್ದೆಗಳನ್ನ ನೀವು ಕಾನೂನಾತ್ಮಕವಾಗಿ ತಗೊಂಡಿದ್ದೀರಿ, ಅದಕ್ಕೆ ನ್ಯಾಯ ದೊರಕಿಸ್ಕೊಡಿ ಅನ್ನುವಂಥದ್ದು. ಆದರೂ ಕೂಡ 2010ವರೆಗೂ ಕೂಡ ಅದನ್ನು ಕೋರ್ಟ್ ಮುಖಾಂತರ ಆ ಒಂದು ಸ್ಟೇನಲ್ಲೇ ಕಂಟಿನ್ಯೂಯೇಷನ್ ಮಾಡ್ತಾರೆ. ಡ್ಯೂಟಿ ಮಾಡ್ತೀವಿ, ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಅದು ಒಂದು ಕೋರ್ಟ್ನ ಆದೇಶದ ಮೇಲೆ. ನೀವು ಆಮೇಲೆ ಅದನ್ನು ಬಿಟ್ಬಿಡ್ಬೇಕಂತ ಯಾವಾಗ ತೀರ್ಮಾನ ಮಾಡಿದ್ರಿ? ನಾನು ಇದನ್ನು ನೋಡಿದ ಆಸುಪಾಸಿನಲ್ಲಿ 2003ರಲ್ಲೇ ಒಂದು ಯೋಚನೆ ಮಾಡಿದೆ. ಹೌದು, ಇದು ನಾನು ಇಟ್ಟಿರ್ತಕ್ಕಂಥದ್ದು ನೀರಿನ ಮೇಗಿನ ಗುಳ್ಳೆ ಇದ್ದಾಗಿದೆ, ಯಾವತ್ತು ಹೊಡೆದೋಗುತ್ತೋ ಗೊತ್ತಿಲ್ಲ. ಜೀವನಕ್ಕೆ ಭದ್ರತೆ ಬೇಕು ಅಂದರೆ ಎಲ್ಲ ನನ್ನ ಸ್ನೇಹಿತರೆಲ್ಲ ನೋಡ್ತಾ ಇದ್ವಿ, ಎಲ್ಲ ಸಾಫ್ಟ್ವೇರ್ ಹೊಸ ಆ ಒಂದು 2003-4ರಲ್ಲಿ 5ರಲ್ಲಿ ಸಾಫ್ಟ್ವೇರ್ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಬಹಳ ಝೂಮ್ ಆಗಿತ್ತು. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ನ ನಾವು ನೋಡ್ತಕ್ಕಂಥ ರೀತಿಯೇ ಬೇರೆ. ಅವರು ಸಾಫ್ಟ್ವೇರ್ ಕಂಪ್ನಿಗೆ ವಿಪ್ರೋಗೆ ಹೋಗ್ತಾ ಇದ್ದಾರೆ, ಇನ್ಫೋಸಿಸ್ಗೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಹತ್ರ ಅವ್ರನ್ನ ವಿಶೇಷವಾದಂತಹ ಅಭಿನಂದನೆ ಕೊಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವೇನಾದರೂ ಮಾಡಬೇಕಲ್ಲ ಅಂಥೇಳಿ ನಾನು ಹೀಗೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಯಾವುದರಲ್ಲಿ ನಾನು ಮಾಡಬೇಕು ಅನ್ನೋದಕ್ಕೆ ಬೇರೆ ದೊಡ್ಡ ವ್ಯಕ್ತಿಗಳ ಹತ್ರ ಹೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಆರ್ಥಿಕವಾಗಿ ಅಷ್ಟೊಂದು ಸಬಲತೆ ಇಲ್ಲ ಒಂದು, ಆಮೇಲೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ತಂದೆ ತಾಯಿಗಳು ರೈತಾಪಿ ವರ್ಗದವರು, ಇಲ್ಲಿ ಯಾರೂ ನಮಗೆ ಗೊತ್ತಿಲ್ಲ. 4 ಜನ ಸ್ನೇಹಿತರನ್ನು ಕೂತ್ಕೊಂಡು ನಾನೊಂದು ಏನಾದರೂ ಮಾಡಬೇಕು ಅಂದಾಗ 4 ಜನ ಸಾಫ್ಟ್ವೇರಲ್ಲಿರೋ ಫ್ರೆಂಡ್ಸ್ಗಳು ನನಗೆ ಹೇಳ್ತಾರೆ, ನೋಡಪ್ಪ ನೀನೇನಾದರೂ ಮಾಡು, ಯಾಕಂದರೆ ನೀನು ಹೋಗ್ತಕ್ಕಂಥ KPTCL ಏನು ಗುತ್ತಿಗೆ ನೌಕರಿ ಇದೆಯೋ ಅದು ಅಷ್ಟಾಗಿ ನಿನಗೆ ಭದ್ರತೆ ಇಲ್ಲ ಅಂತ ನೀನೇ ಹೇಳ್ತಾ ಇದೆಯಾ. ಪರ್ಮನೆಂಟ್ ಆದರೆ ವೆಲ್ ಆ್ಯಂಡ್ ಗುಡ್, ಆದರೆ ಒಂದು ಯಾವುದಕ್ಕೂ ಆದರೂ ಒಂದು ದಾರಿ ಹುಡುಕೋ ಅನ್ನುವಂತಹ ಮಾತು ಹೇಳ್ತಾರೆ. ನಮ್ಮ ದೂರದ ಸಂಬಂಧಿ ಒಬ್ಬರು ಚಂದಾಪುರದಲ್ಲಿ ಹೀಗೆ ಪೇಯಿಂಗ್ ಗೆಸ್ಟ್ಗಳು ಅಂತ ಬಂದಿದ್ದಾವೆ, ಈಗ PGಗಳು ಅಂತ ಬಂದಿದ್ದಾವೆ. ನನಗೆ PG ಅಂದರೆ ಏನು ಅಂತಲೂ ಗೊತ್ತಿಲ್ಲ. 2002-3ರಲ್ಲಿ ನನಗೇನು ಗೊತ್ತಿಲ್ಲ. PG ಬಂದಿದ್ದಾವೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ನು ಅನ್ನುವಂಥದ್ದು. ಆಗ ನಾನು ಕೇಳಿದೆ ಏನು ಅಂದರೆ, ಅರುಣ್ ಒಂದು ಕೆಲಸ ಮಾಡು, ಈಗ ನಿನಗೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿನಿಂದ ವ್ಯವಹಾರ ಜ್ಞಾನ ಇತ್ತು. ಯಾಕಂದರೆ ನಂದು ಜೀವನ ಪ್ರಾರಂಭವಾಗಿದ್ದೇ ಬಿಸ್ನೆಸ್ಸಿಂದ.
ನಮ್ಮ ತಾಯಿ ತಂದೆ ಬಿಟ್ಟು ಹೋದಂಥ ಸಂದರ್ಭ 4ನೇ ಕ್ಲಾಸ್ಗೆ ನಮ್ಮ ಮಾವರದ್ದು ಸಣ್ಣದು ಅಂಗಡಿ ಇತ್ತು. ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅಂಗಡಿನ ಬಾಗಿಲು ತೆಗೆದುಬಿಟ್ಟು ಅದನ್ನೆಲ್ಲ ಕಸ ಗುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡಿದ ಮೇಲೆ ನಮ್ಮ ಮಾವರು 8ವರೆಗೆ ಬರೋರು, ನಾನು 9ವರೆಗೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತಾಯಿದ್ದೆ. ವ್ಯಾಪಾರ ಮೊದಲಿಂದ ಗೊತ್ತಿತ್ತು. ಪ್ರತಿ ಶುಕ್ರವಾರ ಸಂತೆ ನಮ್ಮೂರಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು ಅಂಗಡಿಯನ್ನು ನಿಭಾಯಿಸಬೇಕಾಗಿತ್ತು. ಅದನ್ನು ನಮ್ಮ ಮಾವ್ರ ಮನೆಯಲ್ಲಿ ನಾವು ಅವ್ರು ಏನು ಆದೇಶ ಕೊಡ್ತಾಯಿದ್ರು ಅದನ್ನ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಏನಾದರೂ ಮಾಡಬೇಕು ಅಂದಾಗ ನಮ್ಮ ದೂರ ಸಂಬಂಧಿ ಹೇಳೋ ಮಾರ್ಗದರ್ಶನದಲ್ಲಿ ಒಂದು ಪೇಯಿಂಗ್ ಗೆಸ್ಟ್ ಅಂತ ನಡೀತಾ ಇದೆ. ಈಗ ಒಂದು ಮನೆ ತೊಗೊಬಿಟ್ಟು ಬಾಡಿಗೆ, ಅಲ್ಲಿ ಒಂದು 10-6 ಜನನ ಪೇಯಿಂಗ್ ಗೆಸ್ಟ್ಗಳು ಬರ್ತಾರೆ ಕೆಲಸಕ್ಕೋಸ್ಕರ. ಈಗ ಸಾಫ್ಟ್ವೇರು ಡೆವಲಪ್ ಆಗ್ತಾ ಇದೆ. ಬೆಂಗಳೂರಿಗೆ ಬರ್ತಕ್ಕಂಥ ದೂರದಿಂದ ಬರ್ತಕ್ಕಂಥವ್ರಿಗೆ ಇಲ್ಲಿ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಸಂಬಂಧಿಕರ ಮನೆಗಳಲ್ಲಿ ಅವ್ರು ಉಳ್ಕೊಂಡ್ರೆ ಅಷ್ಟೊಂದು ಅವರಿಗೆ ಎಲ್ಲೋ ಒಂದು ಹತ್ರ ಮುಜುಗರ ಆಗುತ್ತೆ. ಹೀಗೆ ಇಷ್ಟು ಅಮೌಂಟ್ ತೊಗೊಂಡವರಿಗೆ ಊಟ ವಸತಿ ಉಪಚಾರ ಮಾಡಿದರೆ ಅದರಿಂದ ಲಾಭದಾಯಕವಾಗಿ ನಡೆಸ್ತಕ್ಕಂಥದ್ದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಅಂತ. ಅದನ್ನು ನಾವು ಅಲ್ಲಿ ದೂರದಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗಿ ನೋಡಿದ್ವಿ. ಆವಾಗ ಮನಸ್ಸಿಗೆ ಬಂತು, ಇದನ್ನು ನಾನು ಯಾಕೆ ಮಾಡಬಾರ್ದು ಅಂತ. ಆ ಒಂದು ಹುಮ್ಮಸ್ಸಲ್ಲಿ ಬಂದು ಫ್ರೆಂಡ್ಸ್ನೆಲ್ಲ ಸಂಜೆ ಆಫೀಸಿಂದ ಬರ್ತಾ ಎಲ್ಲರನ್ನೂ ಕೂರಿಸ್ಕೊಂಡು, ಇಲ್ಲ ನಾನೊಂದು ಪೇಯಿಂಗ್ ಗೆಸ್ಟ್ ಮಾಡಬೇಕು. ಎಲ್ಲರೂ ನಕ್ಕಾಡ್ಬಿಡ್ತಾರೆ, ಅಯ್ಯೋ ಪೇಯಿಂಗ್ ಗೆಸ್ಟ್ ಮಾಡ್ತಾರಂತೆ ಹುಡುಗ, ನಿನಗೇನಪ್ಪ ಅಲ್ಲೋ ನಿನಗೇನು ಪೇಯಿಂಗ್ ಗೆಸ್ಟ್ ಅಂದರೆ ಸುಮ್ಮನೆನಾ? ನನಗೆ ಒಂದು ವಯಸ್ಸಲ್ಲಿ ಹೇಳ್ತಾಯಿದ್ರು, ಈ ವಯಸ್ಸಲ್ಲಿ ನೀನು ಹೆಣ್ಮಕ್ಳು ಹಾಸ್ಟೆಲ್ ಮಾಡ್ತೀನಿ ಅಂತ ಹೊರಟಿದೆಯಲ್ಲ, ನಿನಗೆ ಬುದ್ಧಿಗಿದ್ದೆ ಐತಿಲ್ಲ, ಯಾವುದನ್ನು ಸುಮ್ಮನೆ ಒಂದು ಇದಕ್ಕೆ ಕೆಲ್ಸಕ್ಕೆ ಹೋಗು ಅಂತ. ಇಲ್ಲ, ಏನಾದರೂ ಸ್ವಂತಕ್ಕೆ ಮಾಡಬೇಕು ನಾನು. ಆಮೇಲೆ ಒಂದು 4 ಜನ ಮುಂದೆ ಬರ್ತಾರೆ, ಒಂದು 3 ಜನ ರೂಮ್ಮೇಟ್ಸ್ಗಳಾಗಿ ನಮ್ಮ ದೂರದ ಸಂಬಂಧಿಗಳು ಕೂಡ ಆಗಿದ್ದರು. ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಮುಟ್ಟಿರ್ತಕ್ಕಂಥ ಬಿಸ್ನೆಸ್ ಏನಿದೆ ಅದು ಒಳ್ಳೇದಿರ್ಬೋದು, ಆದರೆ ವೆರಿ ರಿಸ್ಕಿ ಜಾಬ್ ಅದು. ಹೆಣ್ಮಕ್ಳು ಪಿ ಜಿ ನಡೆಸೋದು, ಬ್ಯಾಚುಲರ್ ಹುಡುಗ ನೀನು ಲೇಡೀಸ್ ಪಿ ಜಿ ಅಂತ ಬೋರ್ಡ್ ಹಾಕಿದ್ಮೇಲೆ ನೀನೇ ಒಳಕ್ಕೆ ಹೋಗೋಕ್ಕಾಗಲ್ಲ, ಹೆಂಗೆ ನಡೆಸ್ತೀನಿ ನೀನು? ನೋಡಿ ಸರ್, ಮದುವೆ ಆಗಿರಲಿಲ್ಲ ಅವಾಗ, ನಾವು ಇನ್ನೂ ಬ್ಯಾಚುಲರು. 2003ರಲ್ಲಿ ನಾವು ಇನ್ನು 26-27ನ ಆಸ್ಪಾಸ್ನಲ್ಲಿದ್ದಂಥವ್ರು. ಆಗ ನಮ್ಮ ಸ್ನೇಹಿತರು ಧೈರ್ಯ ಕೊಡ್ತಾರೆ. ಅದರಲ್ಲಿ ಒಂದಿಬ್ಬರು ಯಾವ ಕಾರಣಕ್ಕೂ ನೀನು ಮಾಡಿದ್ರೆ ಭಾಳ ತೊಂದರೆ, ಊರಿಗೆ ವಾಪಸ್ ಹೋಗ್ಬೇಕಾಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನ ತಲೆ ಮೇಲೆ ಬಂದುಬಿಡುತ್ತೆ. ಆದರೂ ಅದನ್ನೆಲ್ಲ ಶಾಂತವಾಗಿ ನಿಭಾಯಿಸಿ 3 ಜನ ಸ್ನೇಹಿತರು ಹೇಳ್ತಾರೆ, ನಾನು ಇಷ್ಟಿಷ್ಟು ಹಣ ಹೊಂದಿಸಿ ನಿಮಗೆ ಪಾರ್ಟ್ನರ್ ಆಗಿ ಕೇಳ್ತೀನಿ, ಬಟ್ ನಾವು ಸ್ಲೀಪಿಂಗ್ ಪಾರ್ಟ್ನರು, ಯಾವುದೇ ಕಾರಣಕ್ಕೂ ನಮ್ಮ ಹೆಸರನ್ನ ಎಲ್ಲಿ ತರ್ಕೊಡುದು ನೀವು, ರಿಸ್ಕ್ ಅಂತ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿನ್ನ ಹಿಡ್ಕೊಂಡು ಹೋಗ್ಲಿ, ನಮ್ಮನ್ನು ಮಾತ್ರ ನಿಂದು ಅಡ್ಡ ತರ್ಕೊಡ್ದು, ಬಟ್ ಲಾಭ ಏನು ಬರುತ್ತೋ ಅದು ನಮಗೆ ಕೊಡಬೇಕು. ಆದರೆ ನೀವು ಅನಿವಾರ್ಯ ಆ ಸಹಾಯ ಆದರು. 50,000 ರೂಪಾಯಿ 4 ಜನ ಹೊಂದಿಸಿ ಕಷ್ಟಪಟ್ಟು ಆ ಒಂದು ಪಿ ಜಿಯನ್ನು 2003ರಲ್ಲಿ ನಾವು ಪ್ರಾರಂಭ ಮಾಡ್ತೀನಿ. 20 ಜನಗಳಿಗೆ ಈ ವಿಜಯನಗರದ ಹಂಪಿ ನಗರದಲ್ಲಿರ್ತಕ್ಕಂಥ ಒಬ್ಬ ಒಳ್ಳೆ ಮಾಲೀಕರು ವಿಶ್ವನಾಥಯ್ಯ ಅಂತ, ಅವ್ರನ್ನ ಅವರು ಇವತ್ತಿಲ್ಲ, ಆದರೂ ಅವ್ರನ್ನ ನೆನಪು ಮಾಡ್ಕೊಳ್ಳೋದು ಏನು ಅಂದರೆ, ಇಡೀ ವಿಭಾಗದಲ್ಲೇ ಪಿ ಜಿಗಳಿಲ್ಲ, ಒಂದೇ ಒಂದು ಪಿ ಜಿ. ಆದರೆ ನಂದು 2ನೇ ಪಿ ಜಿ. ಎಲ್ಲ ಒಂದು ಏಜೆಂಟ್ಗಳು ಅವ್ರು ಇವರೆಲ್ಲ ಕೇಳಿ ಏನೋ ಮಾಡ್ತೀನಿ ಅಂತಾರಲ್ಲ, ಇದು ಹೆಂಗೆ ಇದು ಅಂತ. ಇಲ್ಲ ಸರ್, ನಾನು ಪ್ರಯತ್ನ ಮಾಡ್ತೀನಿ, ನಾನೆಲ್ಲ ಹೋಗಿ ನೋಡ್ಕೆ ಬಂದುಬಿಟ್ಟಿದ್ದೀನಿ. ಲೇಡೀಸ್ ಪಿ ಜಿನೇ ಯಾಕೆ ಮಾಡಿದ್ರಿ? ಲೇಡೀಸ್ ಪಿ ಜಿ ಯಾಕೆ ಮಾಡಿದ್ವಿ ಅಂದರೆ, ನಾವು ಹಳ್ಳಿಯಿಂದ ಬಂದಿರತಕ್ಕಂಥವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಬಾಯ್ಸ್ ಪಿ ಜಿ ಮಾಡಿದರೆ ಏನಾಗ್ತಾಯಿತ್ತು ಅದನ್ನು ಕೇಳಿದ್ವಿ ನಾವು. ಬಾಯ್ಸ್ ಪಿ ಜಿ ಮಾಡಿದರೆ ಅವ್ರನ್ನ ಬಂದಿರತಕ್ಕಂಥ ಬಾಯ್ಸನ್ನು 20 ಜನ 30 ಜನ ಬಂದಂಥವ್ರು ಒಬ್ಬರನ್ನ ಅವ್ರು ಏನಾದರೂ ತಿರುಗಿ ಬಿದ್ದರೆ ಎದುರಿಸೋ ಶಕ್ತಿ ಇದೆಯಾ ನಿಮಗೆ ಅಂತ ಕೇಳ್ತಾರೆ. ಅದು ಹೆಚ್ಚು ಪ್ರಾಬ್ಲಮೆಟಿಕ್ಕು. ಏನಾದರೂ ಸರಿ ಇಲ್ಲ ಅಂದರೆ ಮಾತಿಗೆ ಮಾತು ಬೆಳೆಯುತ್ತೆ, ಕೈ ಮಿಗಿಲಾಗ್ಸೋಂಥ ಸಂದರ್ಭ ಬರುತ್ತೆ. ಆದರೆ ಹೆಣ್ಮಕ್ಳದಂಗೆ ಆಗಲ್ಲ. ಏನಾದರೂ ಒಂದು ಮಾತು ಅಂದರೆ ನೀನು ಶಾಂತವಾಗಿ ಅದನ್ನು ಬಗೆಹರಿಸ್ಕೋಬಹುದು. ರಿಸ್ಕು ಅನ್ನೋದಕ್ಕಿಂತ ಮುಖ್ಯವಾಗಿ ಶಾಂತತೆ ಕಾಪಾಡ್ಬೋದು ಇಲ್ಲಿ. ಯಾಕಂದರೆ ಈ ಗಂಡು ಮಕ್ಕಳು ಮಾತಾಡುವ ಶೈಲಿನೇ ಬೇರೆ, ಮೃದು ಸ್ವಭಾವದಲ್ಲಿರುವ ಹೆಣ್ಮಕ್ಳು ಮಾತಾಡುವ ಸಂಸ್ಕೃತಿಯೇ ಬೇರೆ. ಎಲ್ಲೋ ಒಂದು ಹತ್ರ ಅದು ನಮಗೆ ಆ ಮೋಟಿವೇಶನಲ್ಲೂ ಹೌದು ಅನಿಸ್ತು. ಆ ಸಂದರ್ಭದಲ್ಲಿ 4 ಜನ ಸ್ನೇಹಿತರು ಸೇರಿ ಆ ಒಂದು 20 ಜನಕ್ಕೆ ಪ್ರಾರಂಭ ಮಾಡಿದ್ವಿ. ಎಲ್ಲಿ? ವಿಜಯನಗರದ ಹಂಪಿ ನಗರದಲ್ಲಿ. ಸೊ 20 ಜನಕ್ಕೆ ಪ್ರಾರಂಭ ಮಾಡಿ 1 ತಿಂಗಳು ಕಷ್ಟಪಟ್ಟರು ಕೂಡ ಒಂದೇ ಒಂದು ಸೀಟ್ ಬಂತು. ನೀವು ಬರಲಿಲ್ಲ ತಕ್ಷಣ ಅಡ್ಮಿಷನ್? ಜನಗಳಿಗೆ ಪರಿಚಯನೇ ಇಲ್ಲ, ಪಿ ಜಿ ಕಾನ್ಸೆಪ್ಟೇ ಗೊತ್ತೇ ಇಲ್ಲ. ಎಷ್ಟೋ ಜನಕ್ಕೆ ಪ್ರಜಾವಾಣಿ ಪೇಪರಲ್ಲಿ ಸಣ್ಣದಾಗಿ ಹೋಗಿ ಅದಕ್ಕೂ ದುಡ್ಡು ಕಟ್ಟಿಬಿಟ್ಟು ಇಷ್ಟು ಮಹಿಳಾ ಪಿ ಜಿ ಹಾಸ್ಟೆಲ್ಲು ವ್ಯವಸ್ಥೆ ಸಂಪರ್ಕಿಸಿ ಅಂತ ಕೊಡ್ತಾ ಇದ್ವಿ. ಅದು ಒಂದು ಪ್ರತಿ ಭಾನುವಾರನೋ ಶನಿವಾರನೋ ಅಡ್ವರ್ಟೈಸ್ ಬರೋದು. ಹಾಗೆ ನೋಡ್ತಾ ಇದ್ವಿ. ಭಾಳ ಸಂಕಟ ಆಗ್ಬಿಡ್ತು. ಎಲ್ಲರೂ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ನಾನು ಹೇಳಿದ್ರೆ ನನ್ನ ಮಾತೇ ಕೇಳಿಲ್ಲ ನೀನು ಅಂತ. ಆಮೇಲೆ ಬರ್ತಾ ಒಂದು ವಾರ ಆಯಿತು, 10 ದಿನ ಆಯಿತು, 15 ದಿನ ಆಯಿತು. ಎಷ್ಟೋ ಸಾರಿ ಹೋಗಿ ಪಾರ್ಕಲ್ಲಿ ಕಣ್ಣೀರು ಹಾಕೋಂಥ ಪರಿಸ್ಥಿತಿ. ಸ್ಯಾಲ್ರಿ ಬಂದಿರೋದನ್ನ ಇಲ್ಲಿ ನಾನು ಬಾಡಿಗೆ ಕಟ್ಟಬೇಕು. ಆ ಇರೋ ಫ್ರೆಂಡ್ಸ್ನ ಹೇಳಿದ್ದೀನಿ ನಾನು ಧೈರ್ಯವಾಗಿ, ಒಂದು ಅಥವಾ 2 ತಿಂಗಳೊಳಗೆ ನಾನು ನಿಭಾಯಿಸ್ಬಿಡ್ತೀನಿ ಅಂತ. ಅವ್ರಿಗೂ ವಾಪಸ್ ಕೇಳೋಂತಹ ಮನಸ್ಥಿತಿ ಇಲ್ಲ. ಆದರೆ ಭಗವಂತ ಬಸವೇಶ್ವರನ ಇಚ್ಛೆ ಏನೋ ಗೊತ್ತಿಲ್ಲ, 1 ತಿಂಗಳ ನಂತರ
ಪಿ ಜಿ ಅನ್ನುವಂಥದ್ದನ್ನ ಏನು ಮಾಡಿದ್ವಿ, ಸ್ನೇಹಿತರೊಬ್ಬರ ಮಾರ್ಗದರ್ಶನದಲ್ಲಿ ಪಾಂಪ್ಲೇಟ್ಸನ್ನು ರೆಡಿ ಮಾಡಿ ಮರಗಳಿಗೆ ಎಲ್ಲ ಪೇಸ್ಟ್ ಮಾಡೋದ್ರ ಮುಖಾಂತರವಾಗಿ ಅಡ್ವರ್ಟೈಸ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಬಸ್ ಸ್ಟಾಪ್ಗಳಲ್ಲಿ, ಕಾಲೇಜ್ಗಳ ಹತ್ರ, ಮತ್ತು ಇನ್ಸ್ಟಿಟ್ಯೂಷನ್. ಇನ್ನು ವಿಜಯನಗರ ಅವಾಗ ಇಷ್ಟು ತರಬೇತಿ ಸಂಸ್ಥೆಗಳು ಬಂದಿರಲೇ ಇಲ್ಲ. ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಒಂದೇ ಇದ್ದಿದ್ದು. ಇದೇ ಮಾರನಹಳ್ಳಿ ರಸ್ತೆಯಲ್ಲಿ ಯೂನಿವರ್ಸಲ್ ಅನ್ನೋ ಒಂದೇ ಒಂದು ಕೋಚಿಂಗ್ ಸೆಂಟರ್ ಇತ್ತು. ಯೂನಿವರ್ಸಲ್ ಕೋಚಿಂಗ್. ಹೌದು. ಆ ಸಂದರ್ಭದಲ್ಲಿ ಅದ್ರ ಮುಂದೆ ಬಂದಿರತಕ್ಕಂಥದ್ದು, ಆವಾಗ ನಮ್ಮ ಅಡ್ವರ್ಟೈಸ್ಮೆಂಟನ್ನು ಅಲ್ಲೆಲ್ಲ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳ ನಂತರ ನಮ್ಮ ಬಿಸ್ನೆಸ್ಸಿನ ಒಂದು ಛಾಯೆನೇ ಬದಲಾಗುತ್ತೆ. ಸಂಪರ್ಕಕ್ಕೆ ದೂರವಾಣಿ ಕರೆಗಳು ಬರುತ್ತೆ. ಅದೇ ರೀತಿ ಬೇರೆ ಬೇರೆ ಭಾಗಕ್ಕೂ ವಿಚಾರಗಳು, ಒಂದು ಫೋಟೋ ಹೊಡ್ಕೊಂಡು ಬೇರೆ ಕಡೆ ಹಿಂಗಿದೆ ಪಿ ಜಿ ಅಂತ ನಂಬರ್ಗಳ್ನ ಕಳಿಸೋಂಥದ್ದಾಗುತ್ತೆ. ಆವಾಗ ಸುಮಾರು ಕಾಲ್ಗಳು ಬರುತ್ತೆ. ಕೇವಲ 15 ದಿನಗಳಲ್ಲಿ ನಾವು ಅಡ್ವರ್ಟೈಸ್ ಮಾಡಿದ ನಂತರ 20 ಸೀಟ್ಗಳು ಫುಲ್ ಆಗ್ತವೆ. 20 ಸೀಟ್ಗಳು ಫುಲ್ ಆಗ್ತವೆ. ಪ್ರಾರಂಭದಲ್ಲಿ 1,700 ರೂಪಾಯಿಗೆ ನಾನು ಪಿ ಜಿ ಪ್ರಾರಂಭ ಮಾಡಿದೆ. ಊಟ ವಸತಿ ಎಲ್ಲ ಸೇರಿ ನನ್ನ ಮೊದಲ ಬಾಡಿಗೆ ಒಂದು 60-40 ಸೈಟಲ್ಲಿ ಇರ್ತಕ್ಕಂಥದ್ದು ನಾವು 9,000 ರೂಪಾಯಿ ಬಾಡಿಗೆಗೆ ತೊಗೊಳ್ತೀನಿ. ಸೊ ಎಷ್ಟು ರೂಮ್ಗಳಿದ್ದು? ಅದು ಒಂದು ಸುಮಾರು ಒಂದು 6 ರೂಮ್ಗಳು ಇರ್ತಕ್ಕಂಥ ದೊಡ್ಡ ಮನೆ. ಸೊ ಈ ಬಂಗ್ಲೋ ಟೈಪ್ ಇರ್ತಕ್ಕಂಥ ಮನೆ ಎಲ್ಲ ಒಂದು ಹತ್ರ ಒಂದು ಆ ಹುಮ್ಮಸ್ಸು, ಆವಾಗ ಆಗ್ತಕ್ಕಂಥ ಸಂತೋಷ ಒಂದು ಪಾರೇ ಇರಲಿಲ್ಲ. ಆ ರೀತಿ ಆಗ್ತಾಯಿತ್ತು. ಎಲ್ಲರನ್ನು ಫ್ರೆಂಡ್ಸ್ಗಳ್ನ ಸೇರಿಸ್ಬಿಟ್ಟು, ನೋಡಿರಿ ಈ ರೀತಿ ಆಗ್ತಾಯಿದೆ, ಈ ರೀತಿ ನಡೀತಿದೆ, ನಾನು ಆಫೀಸ್ಗೂ ಹೋಗಬೇಕು, ಇದನ್ನು ನಿಭಾಯಿಸ್ಬೇಕು. ಸಂಜೆ ಆಫೀಸಿಂದ ಬರ್ತಿದ್ದಂಗೆ ಕೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿಗಳನ್ನ ಮತ್ತೊಂದನ್ನು ಎಲ್ಲ ತರುವಂಥದ್ದು. ನಾನು ಹೆಂಗೋ ಆನ್ ದಿ ವೇ ಹಂಗೆ ಹೋಗ್ತಾ ಇದ್ದೆ, ಹಂಗೆ ಬರ್ತಾಯಿದ್ದೆ. ಸಂಜೆ ಹೋಗಿ ಅಲ್ಲಿ ಏನು ನಡೀತದೆ ಏನಿಲ್ಲ, ಅದಕ್ಕೆ ನಮ್ಮ ಸಹಕಾರವಾಗಿ ಒಬ್ಬ ಲೆಕ್ಚರರ್ ಮೇಡಮ್ನವರು ಹೆಲ್ಪ್ ಮಾಡಿದರು. ಅವರ ತಂಗಿ ಹಸ್ಬೆಂಡನ್ನು ನಮಗೆ ಅಲ್ಲಿ ನೋಡ್ಕೊಳ್ಲಿಕ್ಕೆ ಒಂದು ಫ್ಯಾಮಿಲಿ ಬೇಕಂದ ಸಂದರ್ಭದಲ್ಲಿ ಅವ್ರು ಕೊಟ್ಟರು. ಇದೇ ರೀತಿ ನಿರಂತರವಾಗಿ ಒಂದು 2-3 ತಿಂಗಳು ಆದಮೇಲೆ ಚೇತರಿಕೆ ಕಂಡು ಬರುತ್ತೆ. ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಅವರ ಮುಖದಲ್ಲಿ ಮಂದಹಾಸ ಬರುತ್ತೆ. ಏನೋ ಪಾಪ ಹುಡುಗ ಹೇಳಿ ಮಾಡಿದ್ದಾನೆ, ಆಯ್ತಪ್ಪ ನೀನು ಒಳ್ಳೇದಾಗಲಿ, ನಿನಗೆ ಮಾಡು ಅಂತ ಬೆಂತಡ್ತಾರೆ. ಎಲ್ಲ ಅಕೌಂಟಬಲ್ ತೋರಿಸಿ ಅವರಿಗೆ ಈ ರೀತಿ ನಿಮಗೆ ಸಂಭಾವನೆ ಬಂದಿದೆಯಪ್ಪ, ನಿಮಗೆ ಲಾಭಾಂಶ ಬಂದಿದೆ, ನೀವು ತಗೊಳ್ಳಿ ಅಂತ ಟ್ರಾನ್ಸ್ಪರೆಂಟಾಗೆಲ್ಲ ಕೊಟ್ಟಂತ. 1 ವರ್ಷದಲ್ಲಿ ಏನು ಸಾಧನೆ ಮಾಡಿದರೆ ಅವಾಗ? 1 ವರ್ಷಕ್ಕೆ ಹಾಕಿರ್ತಕ್ಕಂಥ ಬಂಡವಾಳನ ನಾನು ವಾಪಸ್ ಕೊಟ್ಬಿಟ್ರೆ ಪ್ರಾಮಾಣಿಕವಾಗಿ ಕೊಟ್ಟೆ. 2ನೇ ವರ್ಷದಲ್ಲಿ ಅವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು, ಸಮಸ್ಯೆಗಳು, ಕಾನೂನಾತ್ಮಕವಾಗಿ ಪಿ ಜಿಗಳಿಗೆ ಬರ್ತಕ್ಕಂಥವ್ರು, ಹೋಗ್ತಕ್ಕಂಥವ್ರು, ಅವಾಗೆಲ್ಲ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟೆಕ್ನಾಲಜಿಗಳು ನಾವೇನು ಬಳಸ್ಕೊಳ್ತಿದ್ದಿಲ್ಲ. ಪೊಲೀಸ್ ಇಲಾಖೆ ಇವನ್ನು ಪರ್ಮಿಷನ್ ಸಮೇತ ಆಗಿರಲಿಲ್ಲ, ನಡೆಸ್ಬೋದಾಗಿತ್ತು. ಪಿ ಜಿ ಅನ್ನುವಂಥದ್ದು ಅವ್ರನ್ನೇ ಬಿ ಬಿ ಎಂ ಪಿ ಅವಾಗ BMP ಅವ್ರನ್ನ ಹೋಗಿ ಕೇಳಿದ್ರು ಕೂಡ ಅದೇನು ನಮಗೆ ಗೊತ್ತಿಲ್ಲ, ಹೋಟೆಲ್ಲು ಅಂಗಡಿಗೆ ಲೈಸೆನ್ಸ್ ಕೊಡ್ತೀವಿ ಅನ್ನೋರು. ನಾನು ಏನಾದರೂ ಪರ್ಮನೆಂಟ್ ಅದ್ರ ಮುಂದೆ ಇದಕ್ಕೆ ಎಡೆತಡೆ ಆಗಬಾರ್ದು ಅಂತೂ ಕೇಳ್ತಾ ಇದ್ದೆ, ಈ ಲೈಸೆನ್ಸ್ ಕೊಡ್ತೀರಾ ಇದಕ್ಕೆ ಅಂತ. ಅವೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ ಅನ್ನೋರು. ಹಾಗೆ ನಡ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಕೆಲವು ಘಟನೆಗಳು, ಸಮಸ್ಯೆಗಳು ಬಂದಂಥ ಸ್ನೇಹಿತರೆಲ್ಲರೂ ಹೇಳಿದರು, ಪ್ರಾಮಾಣಿಕವಾಗಿ ಗೌರವಾನ್ವಿತವಾಗಿ ನಡೆಸು, ಏನೂ ತೊಂದರೆ ಆಗಲ್ಲ ಅಂತ. ಆ ಮಟ್ಟಕ್ಕೆ ಚೇಂಜ್ ಆಗ್ತಿದ್ದಂಗೆ 2ನೇ ವರ್ಷ ಬರುತ್ತೆ. ಆವಾಗ ನನ್ನ ಸ್ನೇಹಿತರು ಕೆಲವರು ಫಾರಿನ್ಗೆ ಹೋಗೋಂಥ ಪರಿಸ್ಥಿತಿ ಬರುತ್ತೆ. ಇನ್ನೂ ಕೆಲವರು ಸ್ಥಳಾಂತರ ಅಂದರೆ ಬೇರೆ ಬೇರೆ ಭಾಗಕ್ಕೆ ಹೋಗೋಂಥದ್ದು. ಎಲ್ಲರೂ ಗುಂಪು ಸೇರಿ 2ನೇ ವರ್ಷ ಲಾಭಾಂಶ ತೊಗೊಂಡು ಅವ್ರು ಹಾಕಿರ್ತಕ್ಕಂಥ ಬಂಡವಾಳ ದುಪ್ಪಟ್ಟಾದ ಮೇಲೆ ಕರೆದೆಲ್ಲ ಕೂರಿಸ್ತಾರೆ. ಹಗಲು ರಾತ್ರಿ ಅರುಣ ಕಷ್ಟಪಟ್ಟಿದ್ದಾನೆ. ಅವನಿಗೆ ನೆಕ್ಸ್ಟ್ ಇಯರ್ ಮದುವೆ ನೋಡಲಿಕ್ಕೆ, ಹೆಣ್ಣು ನೋಡಲಿಕ್ಕೆಲ್ಲ ಹೋಗ್ತಿದ್ದಾರೆ. ಅವನು ಮದುವೆ ಆಗಿ ಸ್ವತಂತ್ರವಾಗಿ ದುಡೀಲಿ, ಇನ್ನೂ ಕೂಡ KPTCL ಅವ್ರು ಕಾಂಟ್ರಾಕ್ಟ್ ಬೇಸಿಸ್ ಜಾಬಲ್ಲಿದ್ದಾನೆ ಅಂತೇಳಿ ಎಲ್ಲ ಸ್ನೇಹಿತರು ಕೂತ್ಕೊಂಡು, ನಾವು ಆಗಿರ್ತಕ್ಕಂಥ ಶೇರನ್ನು ನೀನು ಹಂತವಾಗಿ ನೀನು ತೀರಿಸ್ಬಿಡು, ಇದನ್ನು ನಿನ್ನ ಸ್ವಂತಕ್ಕೆ ಮಾಡ್ಕೊಳಪ್ಪ, ನೀನು ದುಡಿ ಅನ್ನುವಂತಹ ಒಂದು ಅವಕಾಶ ಕೊಡ್ತಾರೆ. ಅದಾದ ನಂತರ ಒಂದು 6 ತಿಂಗಳಲ್ಲಿ ಅವರೆಲ್ಲ ಸಾಲಗಳನ್ನ ಮುಕ್ತ ಮಾಡಿ ನನ್ನದೇ ಆಗಿರ್ತಕ್ಕಂಥ ಶ್ರಮ ಮತ್ತು ವಿಶೇಷವಾದಂತಹ ಒಂದು ಊಟೋಪಚಾರಗಳಲ್ಲಿ ಬದಲಾವಣೆ ತಂದೆ. ಇವತ್ತು ಯುಗಾದಿ ಹಬ್ಬ ಇದೆ, ಮಕ್ಕಳು 10 ಜನ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂದರೆ ಅವ್ರ ಮನೆಯಲ್ಲಿ ಹೆಂಗೆ ಹೋಳಿಗೆ ಊಟ ವ್ಯವಸ್ಥೆ ಹೆಂಗೆ ಮಾಡ್ತಾರೋ ಹಂಗೆ ನಾನು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಹೊರಗಡೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಳ್ಳು ಬೀರ್ತಕ್ಕಂಥ ಪದ್ಧತಿಯನ್ನು ಪಿ ಜಿಯಲ್ಲಿ ಸ್ಟಾರ್ಟ್ ಮಾಡಿಸ್ತೀನಿ. ಯಾಕಂದರೆ ಅವರು ಮನೆಯಲ್ಲಿದ್ದೀವಿ ಅನ್ನೋಂಥ ಫೀಲಿಂಗ್ ಬರಬೇಕು ಅಂತ. ಅದು ಎಲ್ಲೋ ಒಂದು ಹತ್ರ ಒಂದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಅದು ಭಾಳ. ಮೊದಲೇ ತಿಂಗಳ 20 ಜನ ವಿದ್ಯಾರ್ಥಿನಿಯರು ಬಂದರು. ಇವತ್ತು ನೀವು ಏನು ರೇಂಜಿಗೆ ತಲುಪಿದ್ರಿ? ಸುಮಾರು 900ಕ್ಕೂ ಹೆಚ್ಚು ಜನ ಈಗ ನನ್ನ ಪಿ ಜಿನಲ್ಲಿ ಪಿ ಜಿ ವಾಸಿಗಳಾಗಿದ್ದಾರೆ. ಒಂದು ಬಿಲ್ಡಿಂಗ್ ತೊಗೊಂಡ್ರಿ? ಒಂದು ಬಿಲ್ಡಿಂಗ್ ಆಯಿತು. ಆಮೇಲೆ ಮದುವೆ ಆಯಿತು 2007 ನಂತರ. ನನ್ನ ಧರ್ಮಪತ್ನಿ ರಶ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸುವಂತಹ ಕೆಲಸ ಮಾಡ್ತಾರೆ. ಆವಾಗ ಲೇಬರ್ದು ಭಾಳ ಪ್ರಾಬ್ಲಮ್ ಆಗುತ್ತೆ. ನನ್ನ ಹೆಂಡತಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಅವರು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಕಷ್ಟಗಳನ್ನ ಕಂಡಿರ್ತಕ್ಕಂಥವ್ರಾಗಿದ್ದರು. ಆಗ ಅಡುಗೆಯವ್ರಿಗೂ ಎಲ್ಲಾದರೂ ಊರಿಗೆ ಹೋಗ್ತೀನಿ ಅಂತ ಹೋದವರು ವಾಪಸ್ ಬರ್ತಿರಲಿಲ್ಲ. 1 ತಿಂಗಳುಗಳ ಕಾಲ ನಮ್ಮ ಮನೆಯವರು ಅಲ್ಲೇ ಅಡುಗೆಯನ್ನು ನಿಭಾಯಿಸಿ
ಚಿಕ್ಕ ಮಗುವನ್ನು ಕಟ್ಕೊಂಡು ಅಡುಗೆಗಳನ್ನ ಮಾಡಿ ನಮ್ಮ ಒಂದು ಬಂದಿರತಕ್ಕಂಥ ಏನು ವಾಸಿಗಳಿದ್ದಾರೋ ಅವರಿಗೆಲ್ಲ ಯಾವುದೇ ಕೊರಗಾಗದೆ ಕಡಿಮೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು 2008ರಿಂದ ನಂದು ಮತ್ತೆ ಪ್ರತಿಯೊಂದು ಹಂತದಲ್ಲಿಯೂ ಒಂದೊಂದು ಮೆಟ್ಟಿಲಿನ ಮೇಲೆ ಇರ್ತಾ ಹೋದ್ವಿ. ಆವಾಗ ಮತ್ತೆ 2 ಬ್ರಾಂಚಸ್ಗಳನ್ನ ಮಾಡಿದ್ವಿ. ಬೆಂಗಳೂರು ಸುತ್ತಮುತ್ತ, ಅದರಲ್ಲೂ ಎಸ್ಪೆಷಲಿ ದಾವಣಗೆರೆ, ಚಿತ್ರದುರ್ಗ, ಒಂದು ಶಿವಮೊಗ್ಗ, ಈ ಭಾಗದಿಂದ ಕಾಲೇಜ್ಗಳಿಂದ ನನಗೆ ಕರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಕ್ಯಾಂಪಸ್ಸಿಂದ ಸೆಲೆಕ್ಷನ್ ಆಗ್ತಿದ್ದಾರೆ, ನೀವೇನೋ PG ಮಾಡ್ತಿದ್ದಾರಂತೆ, ನಮ್ಮ ಹುಡುಗರು ಈ ಸರಿ 15 ಜನ MPhOSISಗೆ ಸೆಲೆಕ್ಟ್ ಆಗಿದ್ದಾರೆ, ವಿಪ್ರೋಗೆ ಸೆಲೆಕ್ಷನ್ ಆಗಿದ್ದಾರೆ, ಕ್ಯಾಬ್ ವ್ಯವಸ್ಥೆ ಕೊಡ್ತಾ ಇದ್ದಾರಂತೆ, ದಯವಿಟ್ಟು ನೀವು PG ಇಷ್ಟು ಜನಕ್ಕೆ ಕೊಡಿ ಅಂತ ಒಂದೊಂದು ಬಲ್ಕ್ ಆರ್ಡರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ನಮ್ಮ BTT ಕಾಲೇಜಿಂದ ಒಂದು 30 ಜನ ಬರ್ತಿದ್ದಾರೆ, ಅದರಲ್ಲಿ 20 ಜನ ಹೆಣ್ಮಕ್ಳಿಗೆ ಕೊಡಿ ಅಂತ. ಆ 20 ಜನಕ್ಕೆ ಇರ್ತಕ್ಕಂಥ ವ್ಯವಸ್ಥೆನ ಹುಡುಕಿಕೊಟ್ಟು ಅವರಿಗೆಲ್ಲ ಕಾಲೇಜ್ಗಳು ಟೈಅಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಉದಾಹರಣೆ ಆಯಿತು. ಮತ್ತು ಬರ್ತಾ 2011-12 ಆ PGಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಅದಾದ ನಂತರ ನಾನು ಇಲ್ಲಿ ಆಫೀಸ್ ಕಡೆ ತಿರುಗಿ ನೋಡೋ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ನಮಗೆ ಹಿನ್ನಡೆ ಆಗಿತ್ತು. ಕಾನೂನುಬದ್ಧವಾಗಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಲೇ ಭಾಳ PGಗಳು ಬಂದು ಕಾನೂನು ತೊಡಕ್ಕೆ ಏನು ಪ್ರಾರಂಭ ಆಯಿತು. ಆಮೇಲೆ ಮೊದಲು ಗೊತ್ತೇ ಇರಲಿಲ್ಲ ಅಂತಿದ್ರು ಪರ್ಮಿಷನ್ ಕೊಡೋಕೆ. ಹೌದು. ಆಮೇಲೆ ಏನು ಸಮಸ್ಯೆ ಸ್ಟಾರ್ಟ್ ಆಯಿತು? ಕಾನೂನಾತ್ಮಕವಾಗಿ ನಡೀತಕ್ಕಂಥ PGಗಳು ಯಾವುದು ಅಂದರೆ BBMPಯಿಂದ ಲೈಸೆನ್ಸ್ ಪಡಿತಕ್ಕಂಥದ್ದು, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಳೋಂಥದ್ದು. ಆಮೇಲೆ ಶುರು 2011 ನಂತರ ಶುರುವಾಯಿತು. ನಾವು ಅದನ್ನು ನಾವೇ ಸೀನಿಯರ್ ಆಗಿರೋದ್ರಿಂದ ಫಸ್ಟ್ಗೆ ನಾವೆಲ್ಲವೂ ತೊಗೊಬಿಡ್ತಿದ್ವಿ. ಅದು ಭಾಳ ಕಡಿಮೆ ಫೀಸು. ಒಂದು PG ಲೈಸೆನ್ಸ್ 3,000-5,000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಫೀಸು. ಅದನ್ನು ಕಾನೂನುಬದ್ಧವಾಗಿ ನಡೆಸ್ತಕ್ಕಂಥದ್ದಕ್ಕೆ ಎಲ್ಲವೂ ಯಾವತ್ತೂ ಕೂಡ ನಾವು ಅದನ್ನು ಹಿಂಜರಿಯಲಿಲ್ಲ. ಅದಾದ ನಂತರ ಏನಾಯಿತು ಅಂತಂದರೆ, ಹೀಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೊಲಂಬಿಯಾ ಏಷ್ಯಾ ಅನ್ನುವಂಥದ್ದು ಹಾಸ್ಪಿಟಲ್, ಇವಾಗ ಏನು ಮಣಿಪಾಲ್ ಆಗಿದೆಯೋ ಅದು, ಅಲ್ಲಿ ಒಂದು ಟೆಂಡರ್ ಕರೀತಾರೆ. ಅಲ್ಲಿರ್ತಕ್ಕಂಥ ನರ್ಸಿಂಗ್ ಸ್ಟಾಫ್ಗೆ, ಟೆಕ್ನಿಕಲ್ ಸ್ಟಾಫ್ಗೆ, ಕೆಲವು ಡಾಕ್ಟರ್ಸ್ಗಳಿಗೆ ಉಳಿಕೊಂಡಿರ್ತಕ್ಕಂಥವ್ರಿಗೆ ಅಕಾಮಿಡೇಷನ್ನ PGಗಳಿಗೆ ಟೈಅಪ್ ಮಾಡಿಬಿಡೋಣ ಅಂತ ಒಂದು ಮೀಟಿಂಗ್ ಆಗುತ್ತೆ. ಅದು ಎಲ್ಲೋ ದೂರದ ವಿಚಾರ ನಮಗೆ ಕಿವಿಗೆ ಬೀಳುತ್ತೆ. ನೋಡಿ, ಇಂಥ ಹತ್ರ ಸುಮಾರು ಪ್ರತಿದಿನ 1,000 ಊಟ, ಸುಮಾರು ಒಂದು 400 ಜನಕ್ಕೆ ಅಕಾಮಿಡೇಷನ್, 380ರಿಂದ 400 ಜನ ನರ್ಸಿಂಗ್ ಸ್ಟಾಫ್ಗಳಿಗೆ ಶಿಫ್ಟ್ ವೈಸ್ ಇರ್ತಾರೆ. ಕೇರಳ ಮೂಲದಲ್ಲಿ ಭಾಳ ಯಾವ ಏರಿಯಾದಲ್ಲಿ ಮಾಡ್ಬೇಕಂತ ಕಂಡೀಷನ್. ಅವರು ಯಶವಂತಪುರ ಆಸುಪಾಸು 1 ಕಿಲೋಮೀಟ್ರ್ ದೂರದಲ್ಲಿ. ಅದರಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಭಾಳ ಇಂಪ್ರೆಸ್ ಮಾಡ್ತಾರೆ. ಆಮೇಲೆ 4-6 ಜನ ಟೆಂಡರ್ಗಳಿಗೆ ಹಾಕಿರ್ತಾರೆ, ನನಗೆ ಕೊಡಲಿ. ದೊಡ್ಡ ದೊಡ್ಡ ಹೋಟೆಲ್ಗಳು ಮಾಲೀಕರುಗಳು ಅವರೆಲ್ಲ ಅಲ್ಲಿ ಒಂದು ಮೀಟಿಂಗಲ್ಲಿ ಒಂದು ಹೇಳ್ತಾರೆ, ಇಲ್ಲಿ ಹಾಸ್ಪಿಟಾಲಿಟಿ ಹೆಂಗಿರಬೇಕು ಅಂದರೆ PGಗಳು ನಡೆಸೋದವ್ರಿಗೆ ಅನುಭವ ಇರೋರಿಗೆ ಕೊಡಿ. ಯಾಕಂದರೆ PGನಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಆಹಾರ ಪದ್ಧತಿಯಿಂದ ಹಿಡಿದು, ಹೋಟೆಲ್ನವ್ರು ಅಂದರೆ ಹೋಟೆಲ್ನಲ್ಲಿ ಬಲ್ಕಾಗಿ ಊಟ ತಂದು ಹಾಕಿಬಿಡ್ತಾರೆ, ಹೋಗಿಬಿಡ್ತಾರೆ. ಮಕ್ಕಳನ್ನು ಕೂಡ ಅವರೇ ನೋಡ್ಕೋಬೇಕು. ಈ ವ್ಯವಸ್ಥೆ ತರಬೇಕು ನಾವು ಅಂತ ಒಬ್ಬ HR ಮ್ಯಾನೇಜ್ಮೆಂಟ್ನವರು ಅವ್ರಿಗೆ ಸಜೆಷನ್ ಕೊಡ್ತಾರೆ, MD ಅವರಿಗೆ. ಅವಾಗ ಹೇಳಿದರೆ, PG ನಡೆಸೋಂಥವ್ರು ಯಾರಿದ್ದಾರೆ ಅದರಲ್ಲಿ ಅಂದಾಗ ನನ್ನ ಹೆಸರು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಅವರು ನಮ್ಮನ್ನು ಕೇಳ್ತಾರೆ, ನಮಗೆ ಯಾವ ರೀತಿ ನೀವು ಕೊಡ್ತೀರಾ, ಕೊಟೇಶನ್ ಏನು ಕೊಡ್ತೀರಾ, ಒಂದು ಊಟಕ್ಕೆ ಏನು ಕೊಡ್ತೀರಾ, ಒಬ್ಬ ವ್ಯಕ್ತಿ ನೋಡ್ಕೊಡ್ಲಿಕ್ಕೆ ಎಷ್ಟು ಕೊಡ್ತೀರಾ, ಪ್ರತಿಯೊಂದು ಕೂಡ ಅಂಕಿಅಂಶ ಕೊಡ್ತಾರೆ. ನನಗೇನು ಗೊತ್ತಿಲ್ಲ. PG ಅಂದರೆ ಇಲ್ಲಿ ಮಾಮೂಲಾಗಿ ನಡೆಸ್ತಿದ್ದೆ. ಉದ್ದಿಮೆ ಮಟ್ಟದಲ್ಲಿ ನಂದು ಪ್ರಾರಂಭವಾಗಿದ್ದು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲಿಂದ. ಅವಾಗ ನಾನು ಸರ್ವಿಸ್ ಟ್ಯಾಕ್ಸು, GST ಇರಲಿಲ್ಲ, ಅವಾಗ ಸರ್ವಿಸ್ ಟ್ಯಾಕ್ಸ್ ಇತ್ತು. ಅದೆಲ್ಲ ಕಾನೂನುಬದ್ಧವಾಗಿ ನಡೆಸಬೇಕು, ಏನು ನಿಮ್ಮದು ಕೊಡಿ ಅಂತಾರೆ. ಆದರೆ ನಾನು ಕೊಟ್ಟಿರ್ತಕ್ಕಂಥ ಕೊಟೇಶನ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಮಾಣಿಕ ಒಂದು ಬೆಲೆ ಏನಾಯಿತು, ನನ್ನ ಜೀವನವನ್ನೇ ಪರಿವರ್ತನೆ ಮಾಡಿ. ಎಷ್ಟು ಕೋಟ್ ಮಾಡಿದ್ರಿ ನೀವು? ಸರ್, ನಾನು 18 ರೂಪಾಯಿಗೆ ಒಂದು ಊಟ ಕೋಟ್ ಮಾಡಿದ್ದೆ. ಬೇರೆಯವರೆಲ್ಲ 45ರಿಂದ 50 ರೂಪಾಯಿ ಒಂದು ಊಟ. ಅದು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಅದು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಎಲ್ಲೋ ಒಂದು ಮನಸ್ಸು ನನಗೆ ಹೇಳ್ತು, 100% ನಾನು ಕೊಡ್ಬೋದು. ಅವ್ರು ಹೇಳಿರೋದು ಕ್ವಾಲಿಟಿ ವೈಸ್ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಡೈಟಿಷಿಯನ್ ಕೂಡ ಬಂದು ಚೆಕ್ ಮಾಡ್ತಾರೆ, ಆಯಿಲ್ ಯಾವ್ದು ಹಾಕಿದ್ದೀರಾ, ಮೊದಲೇ ಹಾಸ್ಪಿಟ್ಲು ಆಯಿಲ್ ಯಾವ್ದು ಹಾಕಿದ್ದೀರಾ ನೀವು, ರೈಸ್ ಯಾವ ಕ್ವಾಲಿಟಿ ತಗೊಳ್ತೀರಾ ಅನ್ನೋದು. ಆದರೆ ನನಗೆಲ್ಲೋ ಒಂದು ಹತ್ರ ಇತ್ತು, ಪ್ರತಿದಿನ 1,000 ಜನರಿಗೆ, ಮಿನಿಮಮ್ 800 ಜನರಿಗೆ ಅವರು ಬಿಲ್ ಮಾಡ್ತಾರೆ ನಮಗೆ. ನಾನು ಯೋಚನೆ ಮಾಡಿದೆ, 100% ಇರ್ತಕ್ಕಂಥವರೆಲ್ಲ ಯವನಾವಸ್ಥೆಯ ನರ್ಸಸ್ ಆಗಲಿ ಬಾಯ್ಸ್ ಆಗಲಿ ಇರ್ತಾರೆ. ಅದರಲ್ಲಿ ನಾನು ಯಾಕಂದರೆ PG ಅನುಭವ ಇತ್ತು ನನಗೆ, 25% ಅವರು ಹೊರಭಾಗದಲ್ಲೇ ಅಡ್ಡಾಡ್ತಕ್ಕಂಥವ್ರು. ಯಾಕಂದರೆ ಅವ್ರ ವಯಸ್ಸು ಹೊರಗಡೆ ಹೋಗಿ ಬರ್ತಕ್ಕಂಥದ್ದು, ಮಾಲ್ಗಳಿಗೆ ಹೋಗ್ತಾರೆ ಅಥವಾ ಶಾಪಿಂಗ್ ಹೋಗ್ತಾರೆ. ಅಲ್ಲಿ ನನಗೆ ಒಂದು 20% ನನಗೆ ಅಲ್ಲಿ ಅಟೆಂಡೆನ್ಸ್ ಇಲ್ಲ ಅಂದರೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದೆ ನಾನು. 1000 ಊಟದಲ್ಲಿ 600ರಿಂದ 700 ಹೋದರೆ ನನಗೆ ಅಲ್ಲಿಗೆ 40 ರೂಪಾಯಿ ಬಿತ್ತು, 35ರಿಂದ 40 ರೂಪಾಯಿ ಬಿತ್ತು. ಅದನ್ನು ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಮಾಡಿದಾಗ ಲಾಭಾಂಶ 100% ನನಗೆ 10 ರೂಪಾಯಿ ಉಳಿದ್ರೆ ಸಾಕು ಅನ್ನುವಂಥ ಕ್ಯಾಲ್ಕುಲೇಷನ್ ಮಾಡಿದೆ. ಅದು ಅವರಿಗೆ ಕರೆಕ್ಟಾಗಿ ಕೇಳಿದ್ರು, ಪ್ರಾಮಾಣಿಕವಾಗಿ ಇದು ನೀವು ಮಾಡೋಕ್ಕೆ ಸಾಧ್ಯನಾ ಅಂತ. ನನಗೆ MOE ಕೊಡಲಿಲ್ಲ, ನನಗೆ ಫಸ್ಟ್ ಮಾಡಲಿಕ್ಕೆ ಮಾಡಿ ತೋರಿಸ್ಬೇಕಾಗುತ್ತೆ. ನೀವು ಈ ರೀತಿ ಕೊಟ್ಟರೆ ಕಡಿಮೆ ಕೋಟ ಆಯಿತು, 40ಲ್ಲಿ 18 ಆಶ್ಚರ್ಯಪಟ್ಬಿಟ್ರು. ನೀವು ಒಂದು ಕೆಲಸ ಮಾಡಿ, 1 ತಿಂಗಳು ಮಾಡಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ನಿಮಗೆ LOI ಕೊಡ್ತೀವಿ ನಾವು. ಆಗಲಿ ಅಂದೆ.
ಆದರೆ ಯೋಚನೆ ಮಾಡಿ, ಯಾಕಂದರೆ ನಿಮಗೆ ಯಾವುದೇ ರೀತಿಯಾದಂತಹ ನಾವು ನಿಬಂಧನೆಗಳನ್ನ ಆಗ್ತಾ ಇಲ್ಲ ಪರವಾಗಿಲ್ಲ ಅಂದ್ವಿ. ಯಾವುದೋ ಒಂದು ಮತ್ತಿಕೆರೆಯಲ್ಲಿರ್ತಕ್ಕಂಥ ಒಂದು ಕಿಚನ್ನ ರೆಡಿ ಮಾಡಿಕೊಂಡು 1 ತಿಂಗಳು ಫಸ್ಟಿಗೆ 3-4 ದಿನ ನನ್ನ ಜೀವನದಲ್ಲಿ ಯಾವತ್ತೂ ಕಷ್ಟಪಟ್ಟಿಲ್ಲ, ಅಂಥ ಕಷ್ಟಪಟ್ವಿ. ಹಗಲು ರಾತ್ರಿ ನಾನು ಮನೆಗೆ ಬಂದಿಲ್ಲ, ಮಧ್ಯರಾತ್ರಿವರೆಗೂ ಅಲ್ಲಿ ಕೂತ್ಕೊಂಡು. ಯಾಕಂದರೆ 1-2 ಜನ ಅಲ್ಲ, ನಾವು ಒಂದು ಮದುವೆ ಮಾಡ್ಬೇಕು 500 ಜನ 600 ಜನದ್ದು ಅಂದರೆ ಊರಲ್ಲಿ ಅಷ್ಟು ಕಷ್ಟಪಡ್ತೀವಿ. ಪ್ರತಿದಿನವೂ ಮದುವೆ ವಾತಾವರಣ ಇಲ್ಲಿ. ಬೆಳಿಗ್ಗೆ 6:30 ಟಿಫನ್ ರೆಡಿ ಆಗಬೇಕು, ಮಧ್ಯಾಹ್ನ 12:00 ಊಟ ರೆಡಿ ಆಗಬೇಕು, ಸಂಜೆ 5:00 ಊಟ ರೆಡಿ ಆಗ್ಬೇಕು. ಯಾಕಂದರೆ ಶಿಫ್ಟು, ಅವರು ಹಾಸ್ಪಿಟಲಲ್ಲಿರೋರು, ಅವರು 1 ನಿಮಿಷ ಪೇಷನ್ಸ್ ಇಲ್ಲ. ಪ್ರತಿದಿನ ಒಬ್ಬ ನರ್ಸು ಒಬ್ಬ ಪೇಷಂಟ್ ICUನಲ್ಲಿರ್ತಕ್ಕಂಥ ಪೇಷಂಟ್ ಮುಂದೆ ನಿಂತ್ಕೊಂಡು ಅವರು ದಣಿದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಿಸಿ ಊಟ ರೆಡಿ ಇರಬೇಕು. ಈ ಪದ್ಧತಿನ ನಾನು ಅರ್ತೆ. ಎಲ್ಲೋ ಒಂದು ಹತ್ರ ಅವ್ರು ಮಾಡ್ತಕ್ಕಂಥ ಸೇವೆಗಿನ್ನ ನಮ್ಮದೇನು ದೊಡ್ಡದಲ್ಲ. ಅಷ್ಟು ಪೇಷಂಟ್ಗಳನ್ನ ನೋಡಿ ಬರ್ತಕ್ಕಂಥವ್ರಿಗೆ ಸಂತೃಪ್ತಿ ಮಾಡಿದರೆ ಭಗವಂತ ನಮಗೂ ಒಪ್ತಾನೆ ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಪಟ್ಟು 1 ತಿಂಗಳ ಒಳಗಡೆ ನನ್ನ ಕಷ್ಟಗಳು ಎಷ್ಟು ಬರುತ್ತೋ ಅದನ್ನೆಲ್ಲ ನಿಭಾಯಿಸಿ ಒಂದು ಸ್ಟಾರ್ಟಿಂಗಲ್ಲಿ ಭಾರಿ ಅಡೆತಡೆಗಳು. ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಅವರಿಗೆ ಬಾಯ್ಲ್ಡ್ ರೈಸ್ ಬೇಕು, ನಂದು ವೈಟ್ ರೈಸ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಕೇರಳದವ್ರಿಗೆ ಈ ಊಟನೇ ನನಗೆ ಇಷ್ಟ ಇಲ್ಲ ಅಂತಾರೆ. ಉಪ್ಪಿನಕಾಯಿ ನಮ್ಮ ಕಡೆ ಭಾಗದವ್ರದ್ದು ಅವ್ರು ಇಷ್ಟಪಡ್ತಲ್ಲ. 80% ಕೇರಳದವರಿದ್ದಾರೆ. ಆ ಭಾಗದಲ್ಲಿ ಮಾಡ್ತಕ್ಕಂಥವ್ರನ್ನೂ ಸ್ಪೆಷಲಿಸ್ಟ್ಗಳು ಕರೆಸಿ ಅವ್ರ ಒಪಿನಿಯನ್ ತೊಗೊಂಡು, ಆಮೇಲೆ ಬಾಯ್ಲ್ಡ್ ರೈಸು ಬಿಸಿ ಆಗಲಿಕ್ಕೆ ಅಂದರೆ ಅನ್ನ ಬೇಯಲಿಕ್ಕೆ ಗಂಟೆಗಟ್ಟಲೆ ಬೇಕು, ಕೇರಳ ರೈಸ್ ಬೇಯಲಿಕ್ಕೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಕೊನೆಗೆ ಒಂದು 15 ದಿನ ಆದಮೇಲೆ ಟೇಕ್ ಆಫ್ ನಿಧಾನಕ್ಕೆ ಆಗ್ತಾ ಬಂತು. ಆವಾಗ ಎಲ್ಲ ಒಂದು ಹತ್ರ ಸೆಟ್ ಆಗ್ತಾ ಇದೆ ಅಂದ್ಕೊಂಡು ನನಗೇನು ಎಲ್ಲಿ ತಪ್ಪೋಗ್ಬಿಡುತ್ತೋ ಏನೋ. ಮಧ್ಯರಾತ್ರಿ ಬೆಳಗಿನ ಜಾವ ಅವರು 2 ಗಂಟೆಗೆ ಎದ್ದಾಳರು ನಮ್ಮ ಕುಕ್ಕು. ಯಾಕಂದ್ರೆ 6 ಗಂಟೆಗೆ ರೆಡಿ ಆಗ್ಬೇಕು ಅಷ್ಟು ಜನಕ್ಕೆ. ನಾನು ನಿದ್ದೆ ಬರ್ತಾ ಇಲ್ಲ. 3:30-4 ಗಂಟೆಗೆ ಬೈಕಲ್ಲಿ ತೊಗೊಂಡ್ಬಿಟ್ಟು ಹೋಗಿ ಏನು ನಡೀತಾ ಇದೆ ಅಂತ ನೋಡೋಂಥ ಕುತೂಹಲ. ಯಾಕಂದರೆ ಮಿಸ್ ಆಯಿತು ಅಂದರೆ ನನಗೆ ಮಿಸ್ ಆಗುತ್ತೆ. ಒಳ್ಳೆ ಆಪರ್ಚುನಿಟಿ. ನನ್ನ ಒಂದು ಥಾಟ್ ಹೆಂಗಿತ್ತು ಅಂದರೆ, ಒಂದು ದೂರದಲ್ಲಿ ನನಗೊಂದು ಗುಡ್ಡ ಕಾಣ್ತಾ ಇದೆ, ಆ ಗುಡ್ಡಕ್ಕೆ ಒಂದು ದಾರ ಕಟ್ಟಿದ್ದೀನಿ. ಬಂದರೆ ಗುಡ್ಡ, ಹೋದರೆ ದಾರ. ಈ ರೀತಿ ಥಿಂಕ್ ಮಾಡಿದೆ. ಯಾಕಂದರೆ ಏನಾದರೂ ಮಾಡಿದರೆ ನನಗೆ ಇದು ತೊಗೊಂಡು ನನಗೆ ನನ್ನಿಂದ ಏನೋ ಒಂದು ಸಾಧ್ಯ ಅಂತ. ಆಮೇಲೆ 1 ತಿಂಗಳು ಆಗಿರಲಿಲ್ಲ, 29 ಡೇಸ್ ಆಯಿತು. ಅಲ್ಲಿರೋ MD ಒಂದು ಸೈನ್ ಮಾಡಿಬಿಟ್ಟು ನನಗೊಂದು ಅಗ್ರಿಮೆಂಟ್ ಕಳಿಸ್ತಾರೆ. 3 ವರ್ಷಕ್ಕೆ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ ನಾನು. ಅದು ನನ್ನ ಜೀವನದ ದೊಡ್ಡ ಬದಲಾವಣೆ. ಯಾಕಂದರೆ ವಿತ್ ಕಾನೂನಾತ್ಮಕವಾಗಿ ಒಂದು ಸಿಂಗಲ್ NPನೂ ಕೂಡ ಕ್ಯಾಶ್ ಇಲ್ದಲೆ ಆನ್ಲೈನ್ ಸಿಸ್ಟಮಲ್ಲಿ ವಿತ್ ಟ್ಯಾಕ್ಸ್, ವಿತ್ ಗೌರ್ಮೆಂಟಿಗೆ ಕಟ್ತಕ್ಕಂಥ ಎಲ್ಲ ವ್ಯವಸ್ಥೆಯಿಂದನೂ ಕೂಡ, ಸರ್ವಿಸ್ ಟ್ಯಾಕ್ಸಿಂದನೂ ಕೂಡ ಅವರು ನಮಗೆ ಅನುವು ಮಾಡಿಕೊಟ್ರು. ಅದು ಎಲ್ಲೋ ಒಂದು ಹತ್ರ 1 ವರ್ಷಕ್ಕೆ 1.5-1.25 ಕೋಟಿಗಟ್ಟಲೆ ನಮಗೆ ಟರ್ನ್ ಓವರ್ ಸ್ಟಾರ್ಟ್ ಆಯಿತು. ಅದು ನನ್ನ ಲೈಫಲ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ, ಇಷ್ಟು ನನ್ನದು ದುಡಿಮೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ. 3 ವರ್ಷ ಯಾವುದೇ ಕಾಂಟ್ರಾಕ್ಟ್ ಕೊಟ್ಟರು ಅವ್ರು 3 ವರ್ಷ ಟರ್ಮ್ ಇತ್ತು. 3 ವರ್ಷ ಆಯಿತು. 3 ವರ್ಷದಲ್ಲಿ ಅನೇಕ ಬದಲಾವಣೆಗಳಾದವು. ಮತ್ತೆ ನೀವು ಲೇಡೀಸ್ PG ಡಿಸಿಷನನ್ನು ಬಿಟ್ಟು ಇಲ್ಲ ಮಾಡಲೇ ಇಲ್ಲ, ಸಾಧ್ಯನೇ ಮಾಡಲೇ ಇಲ್ಲ. ಅದೇನು ಮಾಡಿದ್ವಿ ನಾವು ಅಂದರೆ, ಅಲ್ಲಿ ಬರ್ತಕ್ಕಂಥ ಆದಾಯ ಮೂಲವನ್ನು ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದೆ. ಯಾವುದರಲ್ಲಿ? PGಗಳನ್ನ ಜಾಸ್ತಿ ಮಾಡ್ತಾ ಹೋದೆ. ಅದು ಅವಾಗ ನನಗೆ ಮ್ಯಾನ್ ಪವರ್ ಬೇಕಾಯಿತು, ಅಂದರೆ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋರು ಬೇಕಾಯಿತು. ಆ ಸಂದರ್ಭದಲ್ಲಿ ನನ್ನ ಸಂಬಂಧಿಕರು ಯಾರು ನಮ್ಮಲ್ಲಿ ಈ ಒಂದು ಫೀಲ್ಡ್ಗೆ ಇಂಟ್ರೆಸ್ಟ್ ಇದ್ದಾರೋ ಅವರೆಲ್ಲರಿಗೂ ಕೂಡ ವಿಚಾರ ತಿಳಿಸಿದೆ. ನಮ್ಮ ಊರುಗಳಲ್ಲಿ ಹಬ್ಬಕ್ಕೆ ಹೋದಾಗ ಏನಪ್ಪ ಹಿಂಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾಯಿದೆಯಾ ಅಂದಾಗ, ನಾನು ಹಿಂಗೆ ಮಾಡ್ತಾಯಿದ್ದೀನಿ. ನಿಮ್ಮ ಹುಡುಗ ಅವ್ನು ನೋಡು ಊರಾಗ ಅಡ್ಡಾಡ್ತಾಯಿದ್ದಾನೆ, ಅವ್ನು ಕರ್ಕೊಂಡು ಹೋಗು. ನಿಮ್ಮ ಹುಡುಗ ಇದ್ದಾನೆ ನೋಡು, ನಿಮ್ಮನ್ನು ಕರ್ಕೊಂಡು ಹೋಗಿ, ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣ ಅವರು. ಈ ರೀತಿ ಒಂದು ಜನಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಬಂತು. ಅವ್ರನ್ನೆಲ್ಲ ಕರೆತಂದು ಯಾರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ವಿಚಾರ ಹೇಳ್ತಾ ಹೋದೆ. ನನ್ನ ಒಂದು ಫರ್ಮ್ನಲ್ಲಿ ಅವ್ರಿಗೂ ಕೂಡ ಪಾಲ್ದಾರನಾಗಿ ಅಟ್ಲೀಸ್ಟ್ ಅವರು ಇಂಡಿವಿಜುವಲಾಗಿ ಕೂಡ ಬಂದಂಥ ಸಂದರ್ಭದಲ್ಲಿ ಆ 2016 ನಂತರ ಏನಿದೆ ಅದು ಭಾಳ ಫಾಸ್ಟಾಗಿ ನಮ್ಮದು ಡೆವಲಪ್ ಆಗ್ತಾ ಹೋಯಿತು. ಕಂಪ್ನಿ ಮಾಡಿದರೆ ಓನರ್ಶಿಪ್ ಮಾಡಿದರೆ ಇಲ್ಲ, ಆಶ್ರಯ ಗ್ರೂಪ್ ಆಫ್ PGs ಗ್ರೂಪ್ಗಳನ್ನ ಮಾಡಿದ ಸಂದರ್ಭದಲ್ಲಿ ನಂದು ಪ್ರೊಪ್ರೈಟರ್ಶಿಪ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಟ್ಕೊಂಡು, ಉಳಿದಿರ್ತಕ್ಕಂಥದ್ದು ಎಲ್ಲ ನಮ್ಮ ಸಂಬಂಧಿಕರು ಯಾರು ನಮ್ಮ ಸಂಬಂಧಿಕರಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಹಂಚಿಕೊಟ್ಟು ನನ್ನ ಫರ್ಮು ನನ್ನ ಹೆಸರಿನಲ್ಲಿ ಕೂಡ ಅವರು ಕೂಡ ಸದೃಢವಾಗಿ ಇವತ್ತು ಬೇರೆಯವ್ರನ್ನೂ ಕೂಡ ಅವರು ನೋಡುವ ಅಂದರೆ ಅನುಕೂಲ ಮಾಡುವ ರೀತಿಯಲ್ಲಿ ಅವರು ಕೂಡ ಡೆವಲಪ್ ಆಗಿದ್ದಾರೆ. ನನ್ನ ಮಟ್ಟಕ್ಕೆ ನನ್ನ ಸಂಬಂಧಿಕರು ಕೂಡ ನನ್ನ ಈಕ್ವಲ್ ಆಗಿ ಅವರು ಕೂಡ ದುಡಿಯೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದೆ. ನಾ 3 ವರ್ಷ ಇರ್ತಕ್ಕಂಥ ಕಾಂಟ್ರಾಕ್ಟ್ ಏನಾಯಿತು ಕ್ಲೋಸ್ ಆಗೋಂಥ ಸಂದರ್ಭ ಬಂತು. ಅಲ್ಲಿ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಇಡೀ ಆಫೀಸೇ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ನಾನು ಹಾಕಿರೋ ಮೆಟೀರಿಯಲ್ ಎಲ್ಲ 3 ಇಯರ್ಸ್ಗೆ ಸೌಕಲ್ ಬಂದುಬಿಟ್ಟಿರುತ್ತೆ. ಬೇರೆಯವ್ರಿಗೆ ಕೊಡಬೇಕು ಟೆಂಡರ್ಗಳು, ಇನ್ನೂ ಬೇರೆ ಆ ರೀತಿ ಇದ್ದಾಗ ಅವ್ರು ಹೇಳ್ತಾರೆ ಏನಾದರೂ ಮಾಡಿ ಆ ಹುಡುಗಕ್ಕೆ ಸ್ವಲ್ಪ ಮುಂದುವರ್ಸೋಣ,
ಟೆಕ್ನಿಕಲಿ ನೋಡೋಣ ಅಂತೇಳಿ 3 ತಿಂಗಳಿಗೆ ಒಂದು ಅಂದರೆ ಬೇರೆ ಡೆವಲಪ್ಮೆಂಟ್ಸ್ ಆಗೋವರೆಗೂ ರಿನ್ಯೂವಲ್ ಅಂತೇಳಿ ಮತ್ತೆ 1 ವರ್ಷ ನನಗೆ ಮುಂದುವರಿಸ್ತಾರೆ. 3 ತಿಂಗಳು ರಿನ್ಯೂವಲ್ ಮಾಡ್ತಾರೆ. 4 ವರ್ಷ ನನಗೆ ಸಿಗುತ್ತೆ. ಆ 4 ವರ್ಷದಲ್ಲಿ ನಾನು ಏನಾದರೂ ಬೆಸ್ಕಾಮ್ ಅಥವಾ KPTCL ಇದ್ದರೆ 60 ಇಯರ್ಸಿಗೆ ನಾನು ಏನು ದುಡಿತಿದ್ನೋ ಆ 4 ವರ್ಷದಲ್ಲಿ ನಾನು ಅಷ್ಟು ಡೆವಲಪ್ಮೆಂಟ್ ಮಾಡಿಕೊಂಡೆ. ವ್ಯಾಪಾರೋದ್ಯಮದಲ್ಲಿ ಅದು ಇದ್ದೇ ಇದೆ. ಹೌದು. ಆದರೆ ನೀವು ಅಷ್ಟೊತ್ತಿಗಾಗಲೇ ಪಿ ಜಿಗಳು ಬಂದುಬಿಟ್ಟು ಕಾನೂನು ತೊಡಕುಗಳು ಬಂದವು. ಪ್ರತಿಯೊಂದು ಹತ್ರ ಕೂಡ ಲೇಬರ್ ಪ್ರಾಬ್ಲಮ್ ಭಾಳ ಕ್ರೈಸಿಸ್. ಇನ್ನೊಂದು ಆರೋಪ ಮಾಡ್ತಾರೆ, ಪಿ ಜಿಯಲ್ಲಿ ಹೇಳಿದಂಥ ಗುಣಮಟ್ಟದ ಆಹಾರ ಕೊಡೋಂಗಿಲ್ಲ ಮಕ್ಕಳಿಗೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನೀವು ಅಂಥ ಕಂಪ್ಲೇಂಟ್ ಮಧ್ಯೆ ಹೆಂಗೆ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು? ನೀವು ನಿಜವಾಗ್ಲೂ ಅದನ್ನು ವ್ಯವಹಾರ ಅಂತ ನೋಡಲಾರ್ದ ಪ್ರೀತಿಯಿಂದ ನೋಡ್ತಿದ್ರು ಹೇಗೋ? ಸರ್, ನನ್ನ ಬಿಸ್ನೆಸ್ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಅಂದರೆ ಸ್ವ ಇಚ್ಛೆಯಿಂದ ನಾನೇ ಖುದ್ದಾಗಿ, ಯಾಕಂದರೆ ನಾನು ಕರ್ಕೊಬರ್ತಕ್ಕಂಥ ಎಂಪ್ಲಾಯೀಸ್ ಯಾರು ಅಂದರೆ ನಮ್ಮ ಊರಿನ ಗ್ರಾಮೀಣ ಪ್ರತಿಭೆಗಳು. ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಟ್ರೈನ್ ಅಪ್ ಮಾಡಿಬಿಟ್ಟು, ಹೊಲ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಟ್ರೈನ್ ಅಪ್ ಮಾಡಿಬಿಟ್ಟು ಇವತ್ತು ನನ್ನ ಪಿ ಜಿಯಲ್ಲಿ ಇರ್ತಕ್ಕಂಥವ್ರಿಗೆ 15-18 ವರ್ಷ ಆಗಿದೆ, ಅವ್ರ ಮಕ್ಕಳು ಮದುವೆ ಮಾಡಿ ಮನೆ ಕಟ್ಕೊಂಡಿದ್ದಾರೆ. ಅಂಥ ಎಂಪ್ಲಾಯೀಸ್ಗಳು ಸುಮಾರು 45-50 ಜನ ಇದ್ದಾರೆ. ಅವ್ರನ್ನ ಹೆಂಗೆ ತರಬೇತಿ ಕೊಟ್ಟು ಅಂದರೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಟೇಸ್ಟನ್ನು ಬೆಂಗಳೂರಲ್ಲಿ ಕೊಡಿ ನೀವು. ಇಲ್ಲಿ ಆಡಂಬರ ಬೇಡ, ಹೋಟೆಲಲ್ಲಿ ಕೊಡ್ತಕ್ಕಂಥ ವಾಸನೆ ಭರಿತವಾದಂಥ ಆಹಾರ ಬೇಡ. ಗ್ರಾಮೀಣ ಪ್ರದೇಶದಲ್ಲಿ ಪಿ ಜಿಗಳಲ್ಲಿ ಫಸ್ಟು ವಾರದಲ್ಲಿ ಒಂದಿನ ಮುದ್ದೆ ಬಸ್ಸಾರು ಸ್ಟಾರ್ಟ್ ಮಾಡಿದವರೇ ನಾವು.